el traje de baño chiquitito te queda. Es una chica como sale de fuego, se pone morena.
लो बना के सो जाऊं कह दिया है हमको परवरी से निकलो कभी डार्लिंग चल मेरी से कभी आओगा भी हवेली पे Thank you. ಬೆಂಡೆಕಾಯಿ ತೋಟದಲ್ಲಿದೆ ಚಪ್ಪಾಳೆ. ಮುಂದೆ ಬೆಲ್ಲ ಡಬ್ಬದಲ್ಲಿದೆ ಬೆಂಡೆಕಾಯಿ ತೋಟದಲ್ಲಿದೆ ಮುಂದೆ ಬೆಲ್ಲ ಡಬ್ಬದಲ್ಲಿದೆ ಕುಯ್ ಕುಯ್ ನಾಯಿ ಮರಿ ಎಲ್ಲಿದೆ ಜಮನೆಯಲ್ಲಿ ಮೂಲೆಯಲ್ಲಿ ಮಲಗಿದೆ ಕುಯ್ ಕುಯ್ ನಾಯಿ ಮರಿ ಎಲ್ಲಿದೆ ಜಮನೆಯಲ್ಲಿ ಮೂಲೆಯಲ್ಲಿ ಮಲಗಿದೆ Easy, Junge. King Khan. Der Johanning Singer. मुझको थोड़ा रंग घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के मुझको थोड़ा रंग घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के
ಹಲೋ. ಇತಿಹಾಸ ಇರುವಂತಹ ಲಯನ್ಸ್ ಕ್ಲಬ್ ಬಂಟ್ವಾಳದಲ್ಲಿ ಈ ವರ್ಷ ನಿರಂತರವಾಗಿ ಬೇರೆ ಬೇರೆ ಸೇವಾ ಕಾರ್ಯಕ್ರಮ ಸಂಘಟಿಸ್ತಾ ಬಂದಿದ್ದು, ಇಂದಿನ ಈ ಒಂದು ಏಪ್ರಿಲ್ ತಿಂಗಳ ಸಭೆಯಲ್ಲಿ ಒಂದು ವಿಶೇಷ ಉಪನ್ಯಾಸವನ್ನು ನಡೆಸಿಕೊಡ್ಬೇಕು ಅಂತೇಳಿ ನಾವು ಗೌರವಾನ್ವಿತರಲ್ಲಿ ಕೇಳಿಕೊಂಡಾಗ ಬಹಳ ಒತ್ತಡದ ಮಧ್ಯೆಯೂ ಒಪ್ಪಿಕೊಂಡಿದ್ದಾರೆ. ಅವರ ಪರಿಚಯವನ್ನು ಹೇಳುವುದರೊಂದಿಗೆ ಅವರ ಉಪನ್ಯಾಸವನ್ನು ನಾವು ಆರಂಭಿಸೋದಕ್ಕೆ ಇಷ್ಟಪಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಸದಸ್ಯರು ಹೊರಗಡೆ ಇರುವಂತರೆಲ್ಲ ಒಳಗಡೆ ಕುತ್ಕೊಳ್ಬೇಕು ಅಂತ ಹೇಳಿ. ಅನಂತ ಪ್ರಭು ಅವರು ಸಹ್ಯಾದ್ರಿ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಪ್ರಾಧ್ಯಾಪಕರಾಗಿದ್ದು, ಡಿಜಿಟಲ್ ಫಾರೆನ್ಸಿಕ್ಸ್ ಮತ್ತು ಸೈಬರ್ ಸೆಕ್ಯೂರಿಟಿ ಎಕ್ಸಲೆನ್ಸ್ ಕೇಂದ್ರದ ಮುಖ್ಯ ಸಂಶೋಧಕರಾಗಿರುತ್ತಾರೆ. ಇವರು BE, M.Tech, MBA ಮತ್ತು VTU ಯೂನಿವರ್ಸಿಟಿಯಿಂದ PhD ಅನ್ನು ಪಡೆದಿರುತ್ತಾರೆ. ಲೆಸ್ಟರ್ ವಿಶ್ವವಿದ್ಯಾನಿಲಯ ಮತ್ತು USA ಇಲ್ಲಿನ ಹ್ಯೂಸ್ಟನ್ ಡೌನ್ಟೌನ್ ವಿಶ್ವವಿದ್ಯಾಲಯದಲ್ಲಿ ಪೋಸ್ಟ್ ಡಾಕ್ಟರಲ್ ಸಂಶೋಧನೆ ಮಾಡಿರುತ್ತಾರೆ. ವಿಶೇಷವೆಂದರೆ ಇವರ ಮಾರ್ಗದರ್ಶನದಲ್ಲಿ 4 ಮಂದಿ ಸಂಶೋಧನಾ ವಿದ್ಯಾರ್ಥಿಗಳು PhD ಪೂರ್ಣಗೊಳಿಸಿದ್ದು, 5 ಪ್ರಸ್ತುತ ಡಾಕ್ಟರಲ್ ಅಧ್ಯಯನ ನಡೆಸುತ್ತಿರುವುದು ಇವರ ಮೇರು ವ್ಯಕ್ತಿತ್ವವನ್ನು ಪರಿಚಯಿಸುತ್ತದೆ. ಶ್ರೀಯುತರು ಟಾರ್ ಸೆಕ್ಯೂರ್ ಸೈಬರ್ LLP ಮತ್ತು ಶ್ಯೂರ್ ಪಾಸ್ ಅಕಾಡೆಮಿಯ ನಿರ್ದೇಶಕರಾಗಿದ್ದು, 17 ಪುಸ್ತಕಗಳು, 32 ಅಂತಾರಾಷ್ಟ್ರೀಯ ಲೇಖನಗಳು, 3 ಪೇಟೆಂಟ್ಗಳು ಹಾಗೂ 3000ಕ್ಕೂ ಹೆಚ್ಚು ಉಪನ್ಯಾಸಗಳ ಮೂಲಕ ಪ್ರಖ್ಯಾತಿ ಗಳಿಸಿರುವಂತಹ ನಮ್ಮ ಗೌರವಾನ್ವಿತರು. ಇವರ ಪುಸ್ತಕ ಸೈಬರ್ ಸೇಫ್ ಗರ್ಲ್ ವರ್ಷನ್ 6.1 ಇದನ್ನು 4.5 ಕೋಟಿ ಬಾರಿ ಡೌನ್ಲೋಡ್ ಮಾಡಿರುವಂತದ್ದು ಬಹಳ ಗಮನಾರ್ಹ ವಿಚಾರ. ಇವರ ಬರಹ ಲೇಖನಗಳು ದೇಶಾದ್ಯಂತ ಇಷ್ಟೊಂದು ಪ್ರಸಿದ್ಧಿ ಪಡೆಯಬೇಕಿದ್ದರೆ ಇವರ ಅನುಭವ ಜ್ಞಾನ ಭಂಡಾರವನ್ನು ನಾವು ಗಮನಿಸಬಹುದು. ಗೌರವಾನ್ವಿತರು ಹೋಲ್ಡ್ ಸ್ಟೈಲ್ಸ್ ಬಿಫೋರ್ ಜಾಬ್ ಮತ್ತು ಸೈಬರ್ ಸೇಫ್ ಕರ್ನಾಟಕ ಯೋಜನೆಗಳ ಮೂಲಕ ಮಕ್ಕಳಿಗೆ ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತಂತ್ರಜ್ಞಾನ ಪರಿಚಯಿಸುವಲ್ಲಿ ಮುಂಚೂಣಿಯಲ್ಲಿದ್ದಾರೆ. 5,000ಕ್ಕೂ ಹೆಚ್ಚಿನ ಅಂಗನವಾಡಿ ಮಕ್ಕಳಿಗೆ ಈ ಸ್ಲೇಟ್ ನೀಡುವುದರ ಮೂಲಕ ಮಕ್ಕಳಲ್ಲಿ ತಾಂತ್ರಿಕತೆಯ ಸಾಕ್ಷರತೆ ನೀಡುವುದು ಅಭಿನಂದನೀಯ. ದೇಶದ ವಿವಿಧ ನ್ಯಾಯಾಂಗ, ಪೊಲೀಸ್ ಹಾಗೂ ತೆರಿಗೆ ಸಂಸ್ಥೆಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿರುತ್ತಾರೆ. ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದು, ಕರ್ನಾಟಕ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ, 2024ರ ಅಭಿನವ ತಾಂತ್ರಿಕ ಸಾಧನೆಗಾಗಿ ರಾಷ್ಟ್ರೀಯ ಪ್ರಶಸ್ತಿ ಮುಂತಾದವುಗಳು ಇವರ ವ್ಯಕ್ತಿತ್ವಕ್ಕೆ ಹೆಚ್ಚಿನ ಶೋಭೆ ತಂದುಕೊಟ್ಟವು. ಪ್ರಖ್ಯಾತ ಉದ್ಯಮ ಮಾಧ್ಯಮ ವ್ಯಕ್ತಿತ್ವ ಹೊಂದಿರುವಂತಹ ಇವರು ಸಂಗೀತ ಪ್ರೇಮಿ, ಪ್ರಾಣಿ ಪ್ರೀತಿ ಹಾಗೂ ಸಾಮಾಜಿಕ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವಂತಹ ಗೌರವಾನ್ವಿತರು ಇದೀಗ ನಮ್ಮನ್ನು ಉದ್ದೇಶಿಸಿ ಒಂದಷ್ಟು ಹೊತ್ತು ಅವರು ಹೇಳಿದ್ದಾರೆ, ನೀವು ಎಷ್ಟೊತ್ತಿಗೆ ನನಗೆ ಸ್ಟೇಜ್ ಬಿಟ್ಟು ಕೊಟ್ಟರು ಪರವಾಗಿಲ್ಲ, ನನಗೆ 8 ಗಂಟೆಗೆ ತೆರಳಬೇಕು ಅಂತ. ಯಾಕಂದ್ರೆ ಅವರಿಗೆ 8:45ಕ್ಕೆ ಮತ್ತೆ ಇನ್ನೊಂದು ಸೆಷನ್ ಅನ್ನು ನಡೆಸ್ಕೊಳ್ಳಿಕ್ಕೆ ಅನಂತ ಪ್ರಭು ಸರ್ ತಮ್ಮನ್ನು ಗೌರವಪೂರ್ವಕವಾಗಿ ವೇದಿಕೆ ಆಹ್ವಾನಿಸುತ್ತಿದ್ದೇನೆ. ಕೆಲವೊಮ್ಮೆ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕೂರಿರ್ತೇನೆ. ಆಗ ಇತ್ತೀಚೆಗೆ ಒಬ್ಬರು ಅರೌಂಡ್ 60 ಇಯರ್ಸ್ ಆದವರು ಸ್ಟೇಷನ್ಗೆ ಬಂದು ನನ್ನ ಅಕೌಂಟಿಂದ 6 ಲಕ್ಷ ರೂಪಾಯಿ ಹೋಯಿತು ಅಂತ ಹೇಳಿದ್ರು. ನಾನಲ್ಲಿ ಸುಮ್ಮನಿದ್ದೆ ನನ್ನಷ್ಟಕ್ಕೆ, ಬಟ್ ಅದು ಕೇಳ್ತಾ ಇದ್ದೆ 6 ಲಕ್ಷ ರೂಪಾಯಿ ಹೋಯಿತು ಅಂತ ಹೇಳಿದ್ರು. ಆಗ ಪೊಲೀಸರು ಕೇಳಿದ್ರು ಹೇಗೆ, ನನಗೆ ಗೊತ್ತಿಲ್ಲ. ಹೌದಾ, ಏನಾದರೂ ನಿಮ್ಮ ಮೊಬೈಲಿಗೆ OTP ಬಂದಿತ್ತ ಅಂತ ಕೇಳಿ. OTP ಬಂದಿದೆ, ಬಟ್ ನಾನು ಅದನ್ನು ಯಾರ ಜೊತೆ ಶೇರ್ ಮಾಡಿಲ್ಲ ಅಂತ ಹೇಳಿದೆ. ಈಗ ನಿಮ್ ಕೂಡ ಕೆಲವು OTP ಬರ್ತದೆ, ನೀವು ಅದನ್ನು ಶೇರ್ ಮಾಡೋದು. ಹೌದಾ, ಓಕೆ. ಈಗ ಅಮೌಂಟ್ ಹೋಗಿದೆ, ನನಗೆ ಅದು ಅಮೌಂಟ್ 6 ಲಕ್ಷ ಬೇಕು ಅಂತ ಕಿರ್ಚಾಡ್ಲಿಕ್ಕೆ ಶುರು ಮಾಡಿದೆ. ಆಗ ನಾನು ಅವನ ಹತ್ರ ಕೇಳಿದೆ, ಸರ್ ನೀವು ಫೇಸ್ಬುಕ್ ಅಲ್ಲಿ ಇದ್ದೀರಾ ಅಂತ ಕೇಳಿದೆ. ಹೌದು ಅಂತ ಹೇಳಿದೆ. ನಿಮ್ಗೆ ಫೇಸ್ಬುಕ್ ಅಲ್ಲಿ ಮೊನ್ನೆ ಅಥವಾ ನಿನ್ನೆ ರಾತ್ರಿ ರಿಯಾ ಶರ್ಮಾ ಅಥವಾ ಏಂಜಲ್ ಪ್ರಿಯಾ ಅಂತ ಹೆಸರಲ್ಲಿ ಯಾರಾದ್ರೂ ಒಂದು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ರ? ಹೌದು ಅಂತ ಹೇಳಿ. ಸರ್ ನಿಮಗೆ ನೋಡುವಾಗ ನೀವು ಅಷ್ಟೇನು ಚಂದ ಇಲ್ಲ ನೋಡ್ಲಿಕ್ಕೆ, ಬಟ್ ಆದ್ರೂ ಆ ಹುಡುಗಿ ಎಲ್ಲಿಯಾದ್ರೂ ಕೇಳಿದ್ರ ಸರ್ ನಿಮ್ಮ ಹತ್ರ ನೀವು ಬಹಳ ಚಂದ ಇದೆಯಾ ನೋಡ್ಲಿಕ್ಕೆ ಅಂತ?
ಹೌದು. ನೆಕ್ಸ್ಟ್ ಏನ್ ಹೇಳಿದ್ಲು ಅವಳು, ನಿಮ್ಮ ಹತ್ರ ವಿಡಿಯೋ ಕಾಲ್ ಮಾಡ್ಬೇಕು ಅಂತ ಹೇಳಿದ್ದು. ಹೌದಲ್ಲ? ಹೌದು. ವಿಡಿಯೋ ಕಾಲ್ ಮಾಡುವಾಗ ಏನಾಯ್ತು? ವಿಡಿಯೋ ಕಾಲ್ ಮಾಡುವಾಗ ಏನಾಗಿಲ್ಲ ಸರ್, ಅದು OTP ಬಂತು. ಬಟ್ ಅವಳು ನನಗೊಂದು ಬಟನ್ ಪ್ರೆಸ್ ಮಾಡ್ಲಿಕ್ಕೆ ಹೇಳಿದ್ದು, ನಾನು ಮಾಡಿದೆ ಅಂತ ಅಷ್ಟೇ. ಈಗ ಯಾರಾದ್ರೂ ಇಬ್ಬರು ವಾಲಂಟಿಯರ್ಸ್ ಬರ್ಬೇಕು, ಬನ್ನಿ ಯಾರಾದ್ರೂ ಬನ್ನಿ. ಇನ್ನೊಬ್ರು ಬನ್ನಿ ಬನ್ನಿ, ಇವ್ರ ಹೆಸರು ಏನಾದ್ರೂ ಈಗ ನೀವು ಏನ್ ಮಾಡ್ಬೇಕು ಕೇಳಿ. ನಿಮ್ಮ ಫೋನ್ ಬೇಕೀಗ, ಇಬ್ಬರದ್ದು ಫೋನ್ ಬೇಕು. ನೀವು ಅವರಿಗೆ ಒಂದು ವಿಡಿಯೋ ಕಾಲ್ ಮಾಡಿ ವಾಟ್ಸ್ಆಪ್. ಈಗ ಇವರು ಏನ್ ಮಾಡ್ತಾರೆ ಅಂದ್ರೆ ಒಂದು ವಿಡಿಯೋ ಕಾಲ್ ಮಾಡ್ತಾರೆ, ನಾನು ಲೈವ್ ಆಗಿ ತೋರಿಸ್ತೇನೆ ಏನಾಗ್ತಾ ಇದೆ ಅಂತ ಕೊಡಿಸಿ. ಓಕೆ, ಇವರ ವಿಡಿಯೋ ಕಾಲ್ ಬಂತು. ಆ ವಿಡಿಯೋ ಕಾಲ್ ಅನ್ನು ಆಕ್ಸೆಪ್ಟ್ ಮಾಡಿದೆ, ಆಯ್ತಾ? ಮಾಡಿ ಬೇರೆ ಏನ್ ಮಾಡ್ಲಿಕ್ಕಿಲ್ಲ. ಏನ್ ಮಾಡ್ತಾ ಇದ್ದಾರೆ ಈಗ ನೋಡಿ ಸರ್. ಈಗ ಇವರ ಇಡೀ ವಾಟ್ಸ್ಆಪ್ ನಿಮ್ಮ ಫೋನ್ ಅಲ್ಲಿ ಬಂದಿದೆ. ಓದಿ ಹೇಳಿ, ಯಾರ್ದೆಲ್ಲ ಮೆಸೇಜ್ ಇದೆ? ಏರ್ಟೆಲ್ ಫೈನಾನ್ಸ್, DBM, ಯಾರಾದ್ರೂ ಗೊತ್ತಿಲ್ಲ, ಅದು ಓಪನ್ ಮಾಡಿ ಬಂದು ಈಗ ಇವರಿಗೆ ಶಾಕ್. ಇವರ ಫೋನ್ ಅವರ ಫೋನಲ್ಲಿ ಅಷ್ಟೇ ಸರ್ ಮಾಡೋದು. ಬೇರೆ ಬೇರೆ ತೋರಿಸಿಲ್ಲ. ತೆಗಿಬೇಕಾದ್ರೆ ಅವರ ಫೋನ್ ಬೇಕು, ಕೊಡಿಸಿ. ಇವರ ಇಡೀ ಫೋನ್ ಅವರ ಫೋನ್ ಅಲ್ಲಿ ಬಂದಿದೆ, ಗೊತ್ತಾಯ್ತಲ್ವಾ? ಸೊ ಯಾರಾದ್ರೂ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ವಿಡಿಯೋ ಕಾಲ್ ಮಾಡಿದ್ರೆ ದಯವಿಟ್ಟು ಆ ಕಾಲ್ ಅನ್ನು ಅಟೆಂಡ್ ಮಾಡಿ. ಗೊತ್ತಾಯ್ತು? ಬೇಡ ನಿಮಗೆ ವಿಡಿಯೋ ಕಾಲ್ ಇಲ್ಲ. ನನ್ನ ಫ್ರೆಂಡ್ ಮಾಡಿರೋದು, ಯಾರು ಮಾಡಿದ್ರು ಕೂಡ ನೀವು ಅಷ್ಟು ಎಕ್ಸ್ಪರ್ಟ್ ಆದ್ರೆ ಮಾತ್ರ ನೀವು ವಿಡಿಯೋ ಕಾಲ್ ತೆಗೆದು, ಇಲ್ಲದಿದ್ರೆ ಒಂದು ವಿಡಿಯೋ ಕಾಲ್ ತೆಗಿಲಿಕ್ಕೆ ಹೋಗ್ಬೇಡಿ. ಏನಿದ್ರು ಕೂಡ ಆಡಿಯೋ ಕಾಲ್. ಇದು ಫಸ್ಟ್ ಪಾಯಿಂಟ್ ಅಲ್ಲ. ಸೆಕೆಂಡ್ ಪಾಯಿಂಟ್ ಹೇಳ್ತೇನೆ, ಹಾಗಿಲ್ಲ. ಈಗ ತುಂಬಾ ಜನ ಮೊಬೈಲ್ ಪಕ್ಕದಲ್ಲಿ ಇಟ್ಟು ಮಲಗ್ತಿರಲ್ವ, ಒಮ್ಮೆ ನಿಮ್ಮ ಫೋನ್ ತೆಗೀರಿ. ಅಲ್ಲಿ ಕಾಲ್ ಡಯಲ್ ಮಾಡ್ತಿರಲ್ಲ, ಡಯಲ್ ಮಾಡುವ ಕಾಲಿಗೆ ಹೋಗಿ ಮತ್ತೆ ನಾನು ಹೇಳಿರುವ ನಂಬರ್ ಅನ್ನು ನೀವೀಗ ಡಯಲ್ ಮಾಡಬೇಕು. *#07#. ಈಗ ಒಂದು ನಂಬರ್ ಬಂತು ನೋಡಿ ನಿಮ್ಮ ಫೋನಲ್ಲಿ, *#07#. ಈ ನಂಬರ್ ಎಲ್ಲಿಯಾದ್ರೂ 1.6 ಹತ್ತಿರ ಇದ್ರೆ 100% ನಿಮಗೆ ಕ್ಯಾನ್ಸರ್ ಬರ್ತದೆ. ನೀವು ಎಲ್ಲಿಯಾದ್ರೂ ಮೊಬೈಲ್ ನಿಮ್ಮ ಪಕ್ಕದಲ್ಲಿ ಇಟ್ಟು ಮಲಗಿದ್ರೆ ಅಥವಾ ಯಾವಾಗಲೂ ಮೊಬೈಲ್ ಇಟ್ಕೊಂಡು ತಿರುಗ್ತಾ ಇದ್ರೆ ಎಷ್ಟು ಬಂತು ರೇಡಿಯೇಷನ್ ವ್ಯಾಲ್ಯೂ? 1.0. ಓಕೆ, ಬೇರೆಯವರಿಗೆ ಒಳ್ಳೆ ಫೋನ್, ನಿಮಗೆ ನೆಟ್ವರ್ಕ್ ಸಿಗುದಿಲ್ಲ, ಅಷ್ಟು ಕಮ್ಮಿ ರೇಡಿಯೇಷನ್. ಎಷ್ಟು ನೀವು ಮೊಬೈಲ್ ಹೈಯೆಸ್ಟ್ ಯಾವ್ದಿದೆ ಸರ್ ವ್ಯಾಲ್ಯೂ? 1.6 ಡೇಂಜರಸ್. ಸ್ವಲ್ಪ ಜಾಗೃತರಾಗಿರ್ಬೇಕು. ಅವಿನಾಶಿಗೆ ಎಷ್ಟು ಬಂದಿದೆ? 1.192. 1.6 ಸ್ವಲ್ಪ ಡೇಂಜರ್. ಅದಕ್ಕೆ ಆದಷ್ಟು ಮೊಬೈಲ್ ಅನ್ನು ಜೆಂಟ್ಸಿಗೆ ಹೇಳುದಿಲ್ಲ ನಾನು, ಶರ್ಟ್ ಪಾಕೆಟ್ ಅಲ್ಲಿ ಇಡಬೇಡಿ, ಪ್ಯಾಂಟ್ ಪಾಕೆಟ್ ಅಲ್ಲಿ ಇಡಿ. ಒಂದು, ಯಾಕೆಂದ್ರೆ ಸ್ಪೆಸಿಫಿಕ್ ಅಬ್ಸಾರ್ಪ್ಷನ್ ರೇಟ್ ಕಾಲಿದು 4, ಚೆಸ್ಟ್ ಇದು 1.6, ಇದು ಸಹ 1.6, ಇದು ಸಹ 1.6 ಅಂದ್ರೆ ಡೇಂಜರಸ್. ಸೊ ಆದಷ್ಟು ನೀವು ಕಾಲಲ್ಲಿ ಇಡಿರಿ. ಆದಷ್ಟು ಮೊಬೈಲ್ ಅನ್ನು ಸ್ವಲ್ಪ ಆಚೆ ಇಟ್ಕೊಂಡು ಕೆಲಸ ಮಾಡಿದ್ರೆ. ನೆಕ್ಸ್ಟ್, ಎಷ್ಟು ಜನರ ಫೋನ್ ಅಲ್ಲಿ ಇಲ್ಲಿ ಅಲ್ಲ ಕೇಳಿ, ಟೆನ್ಷನ್ ಮಾಡಿ, ಕೆಲವು ಪಾಯಿಂಟ್ಸ್ ಇದೆ, ಸ್ಟಾರ್ಟ್ ಮಾಡಿದಷ್ಟೇನು. ಎಷ್ಟು ಜನರ ಫೋನ್ ಅಲ್ಲಿ ಟ್ರೂ ಕಾಲರ್ ಇದೆ? ವೆರಿ ಗುಡ್. ಈಗ ಕೇಳಿ, ಹೊಸ ಒಂದು
ಕ್ರೈಮ್ ಆಗ್ತಾ ಇದೆ. ಏನಂದ್ರೆ ಈಗ ನೀವೆಲ್ಲರೂ ಸ್ವಿಗ್ಗಿಯಿಂದ, ಝೊಮ್ಯಾಟೊ ಇಂದ, ಅಮೆಝಾನ್ ಇಂದ ಪರ್ಚೇಸ್ ಮಾಡ್ತೀರಾ ಇಲ್ವಾ? 100% ಮಾಡ್ತೀರಿ. ಈಗ ನೀವು ಎಲ್ಲಿದ್ದೀರಿ? ಮನೆಯಲ್ಲಿ ಯಾರೋ ಇದ್ದಾರೆ, ನಿಮ್ಮ ಮನೆಗೆ ಒಂದು ಕಾಲ್ ಹೋಗುತ್ತೆ, ನಾನು ಡೆಲಿವರಿ, ಅಮೆಝಾನ್ ಡೆಲಿವರಿಯಿಂದ ಕಾಲ್ ಮಾಡ್ತಾ ಇದ್ದೇನೆ. ಹೌದಾ? ನಿಮ್ಮ ಮನೆ ಲೊಕೇಶನ್ ನನಗೆ ಗೊತ್ತಾಗ್ತಾ ಇಲ್ಲ ಅಲ್ವಾ, ಏನಾದರೂ ಕರೆಕ್ಟ್ ಆಗಿ ಹೇಳ್ಬೋದಾ? ಆಗ ನಿಮ್ಮ ಮಿಸ್ಸೆಸ್ ಅಥವಾ ಯಾರಾದ್ರೂ ಮನೆಯಲ್ಲಿ ಇದ್ದವರು ಹೇಳ್ತಾರೆ, ಇಲ್ಲಿ ಪಕ್ಕದಲ್ಲಿ ಒಂದು ಸರ್ಕಲ್ ಇದೆಯಲ್ಲ, ಸರ್ಕಲ್ ಬಳಿಯಲ್ಲಿ ಒಂದು ಪಿಂಕ್ ಕಲರ್ ಬಿಲ್ಡಿಂಗ್ ಇದೆ, ಅದರ ಸೆಕೆಂಡ್ ಫ್ಲೋರಿಗೆ ಬಂದು ಬಾಗಿಲು ತಟ್ಟಿ ನಾನು ಬಂದು ಬಾಗಿಲು ತೆಗಿತೇನೆ. ಅವನು ಬಾಗಿಲು ತಟ್ತಾನೆ, ಬಾಗಿಲು ತೆಗಿತಾರೆ, ಒಂದು ಚಾಕು ಆಗ್ತದೆ. ಮೈ ಕ್ವೆಶ್ಚನ್ ಇಸ್, ನಿಮ್ಗೆ ಅವ ಝೊಮ್ಯಾಟೊದವ ಅಥವಾ ಡೆಲಿವರಿ ಅವ ಅಂತ ಹೇಗೆ ಗೊತ್ತಾಗುತ್ತೆ? ಯಾರ್ದಾದ್ರೂ ಕಾಲ್ ಬಂದು ಅವರು ನಾನು ಡೆಲಿವರಿ ಅಂತ ಹೇಳಿದ್ರೆ ನೀವು ನಂಬ್ತೀವಿ. ಅದಕ್ಕೆ ನೀವು ಒಂದು ಕೆಲಸ ಮಾಡಬೇಕು, ಎಲ್ಲರೂ ನಿಮ್ಮ ಫೋನಲ್ಲಿ ಟ್ರೂ ಕಾಲರ್ ಹಾಕಿ. ಟ್ರೂ ಕಾಲರ್ ಹಾಕಿದ್ರೆ ನಾರ್ಮಲ್ ಪೀಪಲ್ ಕಾಲ್ ಮಾಡಿದ್ರೆ ಬ್ಲೂ ಕಲರ್ ಅಲ್ಲಿ ಕಾಲ್ ಬರುತ್ತೆ ನೋಟಿಫಿಕೇಶನ್, ನೀವು ನೋಡಿದ್ದೀರಿ. ಡೆಲಿವರಿಯಿಂದ ಕಾಲ್ ಬಂದ್ರೆ ಪರ್ಪಲ್ ಕಲರ್, ರೆಡ್ ಅಲ್ಲ, ರೆಡ್ ಅಂದ್ರೆ ಸೈಬರ್ ಕ್ರಿಮಿನಲ್, ಅರ್ಥ ಮಾಡ್ಕೊಳ್ಳಿ. ಪರ್ಪಲ್ ಕಲರ್ ಅಲ್ಲಿ ಕಾಲ್ ಬಂದು ಅವರು ನಿಮ್ಮ ಹತ್ರ ಡೆಲಿವರಿ ಅಡ್ರೆಸ್ ಎಲ್ಲ ಕೇಳಿದ್ರೆ ಮಾತ್ರ ಕೊಡಬೇಕು ನೀವು. ಅವ್ರು ಎಲ್ಲಿಯಾದ್ರೂ ಬ್ಲೂ ಕಲರ್ ಇಂದ ಕಾಲ್ ಮಾಡಿದ್ರೆ ಏನು ಇನ್ಫಾರ್ಮೇಶನ್ ಕೊಡಬೇಡಿ, ನನಗೆ ನಿಮ್ಮ ಅಫಿಷಿಯಲ್ ನಂಬರ್ ಇಂದ ಕಾಲ್ ಮಾಡಿ, ನಾನು ಆಗ ಮಾತ್ರ ಇನ್ಫಾರ್ಮೇಶನ್ ಕೊಡ್ತಿದ್ದಿಲ್ಲ ಅಂತಿದ್ರೆ ಕೊಡಲ್ಲ ಅಂತ ಹೇಳಿ. ಬ್ಯಾಂಕಿನವರದ್ದು ಕಾಲ್ ಬಂದ್ರೆ ಗ್ರೀನ್ ಕಲರ್ ಅಲ್ಲಿ ಬರುತ್ತೆ, ಫ್ರಾಡ್ ಅಂತ ಬಂದ್ರೆ ತೆಗಿಬೇಡಿ. ರೆಡ್ ಕಲರ್ ಅಲ್ಲಿ ಕಾಲ್ ಬಂದ್ರೆ ತೆಗಿಬೇಡಿ. ಈಗ ಬ್ಯಾಂಕ್ ಇಂದ ಕಾಲ್, ಕರ್ನಾಟಕ ಬ್ಯಾಂಕ್ ಇಂದ ಕಾಲ್ ಬರುತ್ತೆ, ಬರುವಾಗ ಅದು ಗ್ರೀನ್ ಕಲರ್ ಅಲ್ಲಿ ಬರುತ್ತೆ. ನೀವು ಬೇಕಾದ್ರೆ ಚೆಕ್ ಮಾಡಬಹುದು. ಹೇಗೆ ಚೆಕ್ ಮಾಡುವುದು? ನಿಮ್ಮ ಕ್ರೆಡಿಟ್ ಕಾರ್ಡ್ ತೆಗಿ, ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಇದೆಯಲ್ಲ, ಅದರಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಒಂದು ನಂಬರ್ ಇದೆ, ಹೆಲ್ಪ್ ಲೈನ್ ನಂಬರ್. ಆ ನಂಬರ್ ನಿಮ್ಮ ಫೋನ್ ಇಂದ ಕಾಲ್ ಮಾಡಿ, ಟ್ರೂ ಕಾಲರ್ ಅಲ್ಲಿ ಅದು ಗ್ರೀನ್ ಕಲರ್ ಅಲ್ಲಿ ಬರುತ್ತೆ. ಗ್ರೀನ್ ಕಲರ್ ನೋಡ್ಬೇಕಾದ್ರೆ ನಿಮ್ಗೆ ಹೇಗೆ ಕಾಣ್ತದಂತ ನೋಡಿ ಎಲ್ಲರೂ. ಈ ಕಲರ್ ಬರುತ್ತೆ, ಗ್ರೀನ್. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲರಿಗೂ. ಯಾರಾದ್ರೂ ನಾವು ಬ್ಯಾಂಕ್ ಇಂದ ಕಾಲ್ ಮಾಡ್ತಾ ಇದ್ದೇವೆ, ನಿಮ್ಮ ಅಕೌಂಟ್ ಇಂದ 10,000 ರೂಪಾಯಿ ಡೆಬಿಟ್ ಆಗಿದೆ, ಈಗ OTP ಬರ್ತದೆ, ಶೇರ್ ಮಾಡಿ, ಕೊಡಬೇಡಿ ಯಾರಿಗೂ. ಅದು ಗ್ರೀನ್ ಕಲರ್ ಇಂದ ಬಂದ್ರೆ ಮಾತ್ರ ಇಟ್ ಇಸ್ ಫ್ರಮ್ ದ ಬ್ಯಾಂಕ್. ಇಲ್ಲದಿದ್ರೆ ಯಾರೋ ಒಬ್ಬ ಸೈಬರ್ ಕ್ರಿಮಿನಲ್ ನಿಮ್ಗೆ ಕಾಲ್ ಮಾಡಿ ನಿಮ್ಮ ಹಣವನ್ನು ಡೆಬಿಟ್ ಮಾಡಲಿಕ್ಕೆ ಕಾಲ್ ಮಾಡ್ತಾರೆ. ಹೇಳ ನೆಕ್ಸ್ಟ್ ಪಾಯಿಂಟ್. ಈಗ ನಿಮ್ಮೆಲ್ಲರ ಹತ್ರ ಒಂದು ಸಿಮ್ ಕಾರ್ಡ್ ಇದೆ ಅಲ್ವಾ? ಸಿಮ್ ಇದೆ. ಈಗ ನಿಮ್ಮ ಹೆಸರಲ್ಲಿ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಯೂಸ್ ಮಾಡಿ, ಸರ್ ಸ್ವಲ್ಪ ನಿಮ್ಮ ಹೆಸರಲ್ಲಿ ಆಧಾರ್ ಕಾರ್ಡ್ ಇಂದ ಎಷ್ಟು ಸಿಮ್ ಕಾರ್ಡ್ ಇಶ್ಯೂ ಆಗಿದೆ ಅಂತ ನೋಡ್ಬೇಕಾ? ಅದಕ್ಕೆಲ್ಲರೂ ನಿಮ್ಮ ಫೋನ್ ತೆಗೀರಿ. google.com ಗೆ ಹೋಗಿ, google.com, GOOGLE, google.com ಗೆ ಹೋಗಿ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದ್ರೆ GOOGLE ಗೂಗಲ್ಗೆ ಹೋಗಿ, ಅಲ್ಲಿ ಎಲ್ಲರೂ TAFCOP ಅಂತ ಬರೀರಿ, TAFCOP, TAFCOP. ಬೇಕಾದ್ರೆ ನಾನು ಆ ಲಿಂಕ್ ಮತ್ತೆ ನಮ್ಮ RK ಸರ್ ಕೊಡ್ತೇನೆ. TAFCOP, TAFCOP. ಯಾರಾದ್ರೂ ಫೋನಲ್ಲಿ ಓಪನ್ ಆಯ್ತಾ TAFCOP? ಓಪನ್ ಆದ್ರೆ ಆ ಲಿಂಕ್ ಅನ್ನು ನಿಮ್ಮ ಈ ಗ್ರೂಪಿಗೆ ಹಾಕಿ. ನಿಮ್ದು ವಾಟ್ಸ್ಆಪ್ ಗ್ರೂಪ್ ಇದೆ ಅಲ್ವಾ? ಅಲ್ಲಲ್ಲ, ಹೌದು. ಈಗ ಕೇಳಿ, ಅದನ್ನು ಸ್ವಲ್ಪ ಮತ್ತೆ ಮಾಡಿ ಕೇಳಿ. ಹೌದು ಅಲ್ಲ, ಏನಾಗ್ತಾ ಇದೆ ಅಂತ ಕೇಳಿ. ನಾನು ಒಂದು ಜೆರಾಕ್ಸ್ ಅಂಗಡಿಗೆ ಹೋಗ್ತೇನೆ, ಕರೆಕ್ಟ್ ಆಗಿ ಕೇಳಿ. ನಾನೊಂದು ಜೆರಾಕ್ಸ್ ಅಂಗಡಿಗೆ ಹೋಗ್ತೇನೆ, ಹೋಗಿ ಹೇಳ್ತೇನೆ ಅವನಿಗೆ, ಅಣ್ಣ ಇದು ನಂದೊಂದು ಆಧಾರ್ ಕಾರ್ಡ್, ಇದನ್ನೊಂದು ಜೆರಾಕ್ಸ್ ಮಾಡಿ ಕೊಡುವ. ಅವ ಆಯ್ತು ನಾನು ಮಾಡ್ತೇನೆ ಅಂತ ಹೇಳ್ತೇನೆ. ಕಾರ್ಡ್ ತೆಗಿತಾನೆ, ಆ ಮೆಷಿನ್ ಅಲ್ಲಿ ಇಡ್ತಾನೆ, ಜೆರಾಕ್ಸ್ ತೆಗಿತಾನೆ, ₹1 ಅಂತ ಹೇಳ್ತಾನೆ. ನಾನು ₹1 ಕೊಡ್ತೇನೆ, ನಾನು ಕಾಪಿ ತಗೊಂಡು ಹೋಗ್ತೇನೆ. ನಾನು ಕಾಪಿ ತಗೊಂಡು ಹೋದ ಒಂದೇ ನಿಮಿಷದಲ್ಲಿ ಅವ ಇನ್ನೊಂದು ಪ್ರಿಂಟ್ ತೆಗಿತಾನೆ.
ಯಾಕಂದ್ರೆ ಎಲ್ಲ ಜೆರಾಕ್ಸ್ ಮೆಷಿನ್ ಅಲ್ಲಿ ಮೆಮೊರಿ ಇದೆ. ನೀವು ಹೋದ ನಂತರ ಕೂಡ ಅವರಿಗೆ ಇನ್ನೊಂದು ಕಾಪಿ ತೆಗಿಲಿಕ್ಕೆ ಆಗುತ್ತೆ. ಅದಕ್ಕೆ ನಾನು ಯಾವಾಗಲೂ ಹೇಳಿಕ್ಕಿದೆ, ನೀವು ಜೆರಾಕ್ಸ್ ಮಾಡುವುದಾದ್ರೆ ಪರಿಚಯ ಇದ್ದವರ ಅಂಗಡಿಯಿಂದ ಮಾತ್ರ ಜೆರಾಕ್ಸ್ ಮಾಡಿ ಡಾಕ್ಯುಮೆಂಟ್ಸ್ ಗಳನ್ನು ಅಂತ. ಇಲ್ಲದಿದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಡಾಕ್ಯುಮೆಂಟ್ ಅನ್ನು ನೀವು ಹೋದ ನಂತರ ಇನ್ನೊಂದು ಸೆಟ್ ಪ್ರಿಂಟ್ ಮಾಡಿ ಅದನ್ನು ಫೇಕ್ ಮಾಡಿ ಏನ್ ಬೇಕಾದ್ರೆ ಅದು ಮಾಡ್ಲಿಕ್ಕೆ ಆಗುತ್ತೆ. ಸೊ ನೀವು ಏನ್ ಮಾಡ್ಬೇಕು, ಈಗ ಆ ಟ್ಯಾಪ್ ಕಾಪ್ ಅಲ್ಲಿ ಹೋಗ್ತೀರಲ್ವಾ, ಈಗ ಇವ ಏನ್ ಮಾಡ್ತಾರೆ, ನೀವು ಅಲ್ಲಿ ಅಂಗಡಿಗೆ ಹೋಗಿ ಜೆರಾಕ್ಸ್ ಮಾಡಿ ಆ ಆಧಾರ್ ಕಾರ್ಡ್ ಪ್ರಿಂಟ್ ಔಟ್ ಅನ್ನು 500 ರೂಪಾಯಿಗೆ ಮಾರ್ತಾರೆ. ಯಾಕಂದ್ರೆ ಯಾವುದೇ ಸೈಬರ್ ಕ್ರಿಮಿನಲ್ ಅವರ ಹೆಸರಲ್ಲಿ ಸಿಮ್ ಕಾರ್ಡ್ ತೆಗಿಯಲ್ಲ. ಅವರು ತೆಗೆಯುವುದು ಯಾರ ಹೆಸರಲ್ಲಿ? ನಿಮ್ಮ ಹೆಸರಲ್ಲಿ ತೆಗಿತಾರಲ್ವಾ. ನಿಮ್ಗೆ ಗೊತ್ತಿಲ್ಲ ನಿಮ್ಮ ಹೆಸರಲ್ಲಿ ಎಷ್ಟು ಸಿಮ್ ಕಾರ್ಡ್ ಇದೆ ಅಂತ. ನಾಳೆ ಏನಾಗುತ್ತೆ, ಅವ ಸಿಮ್ ಕಾರ್ಡ್ ಇಂದ ಚೀಫ್ ಮಿನಿಸ್ಟರಿಗೆ ಏನಾದರೂ ಒಂದು ಸೈಬರ್ ಕ್ರೈಮ್ ಮಾಡ್ತಾರೆ ಎಣಿಸ್ಕೊಳ್ಳಿ, ಅಥವಾ ಯಾವ್ದಾದ್ರು ಒಂದು ಜಡ್ಜ್ ಇದು ಸೈಬರ್ ಕ್ರೈಮ್ ಮಾಡ್ತಾರೆ. ಪೊಲೀಸರು ನೋಡ್ತಾರೆ ಸಿಮ್ ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ, ಸಿಮ್ ನಿಮ್ಮ ಹೆಸರಲ್ಲಿ, ಫಸ್ಟ್ ನಿಮ್ಮನ್ನು ಅರೆಸ್ಟ್ ಮಾಡಿ ಬಿಡ್ತಾರೆ. ಅಥವಾ ಈಗ ಬಾಂಬ್ ಬರ್ತಾ ಇದೆಯಲ್ವಾ, ಬಾಂಬ್, ಆ ಬಾಂಬ್ ಅಲ್ಲಿ ಸಿಮ್ ಇಟ್ಟಿರ್ತಾರೆ. ಮೊದಲು ರಿಮೋಟ್ ಕಂಟ್ರೋಲ್ ಅಲ್ಲಿ ಬಾಂಬ್ ಅವರು ಡಿಟೋನೇಟ್ ಮಾಡ್ತಿದ್ರು. ಈಗ ಬಾಂಬ್ ಎಲ್ಲಿಯಾದ್ರೂ ಇಟ್ಕೊಂಡು ಅವ ಯಾವುದೋ ದೇಶದಲ್ಲಿ ಕೂರಿ ಆ ನಂಬರಿಗೆ ಒಂದು ಮಿಸ್ಡ್ ಕಾಲ್ ಕೊಡ್ತಾರೆ. ಮಿಸ್ಡ್ ಕಾಲ್ ಕೊಟ್ಟ ತಕ್ಷಣ ಬಾಂಬ್ ಬ್ಲಾಸ್ಟ್ ಆಗುತ್ತೆ. NIA ದವರು ಬರ್ತಾರೆ, ಬಂದು ನೋಡ್ತಾರೆ ಸಿಮ್ ಯಾರ ಹೆಸರಲ್ಲಿ ಇದೆ ಅಂತ. ಮೇಡಮ್ ಇದೆ ಹೆಸರು, ಮೇಡಮ್ ಇದೆ ಹೆಸರು. ಸೊ ಅದಕ್ಕೆ ನೀವು ಟ್ಯಾಪ್ ಕಾಪಿಗೆ ಹೋಗಿ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನು ಹಾಕಿ. ಮೊಬೈಲ್ ನಂಬರ್ ಹಾಕುವಾಗ OTP ಬರ್ತದೆ. ಆ OTP ಹಾಕಿದಾಗ ನಿಮ್ಮ ಆಧಾರ್ ಕಾರ್ಡ್ ಮೂಲಕ ಎಷ್ಟು ಸಿಮ್ ಕಾರ್ಡ್ ಇಶ್ಯೂ ಆಗಿದೆ ಅಂತ ತೋರಿಸ್ತದೆ. ಲಾಗಿನ್ ಬೇಡ, ಅಲ್ಲಿ ಖಾಲಿ ಇದು ಟ್ಯಾಪ್ ಕಾಪ್ ಓದ್ತಿ. ಯಾರಾದ್ರೂ ಮಾಡಿದ್ರೆ ಇಲ್ಲಿ ಈಗ ಬನ್ನಿ ಸರಿ, ನಿಮ್ಮ ಹೆಸರಲ್ಲಿ ಎಷ್ಟು ಸಿಮ್ ಇದೆ? 4 ಸರ್ ನಿಮ್ದೇ ಸಿಮ್. ಯಾಕೆ ಸರ್ 4 ಸಿಮ್? ಹಾಗಿದ್ರೆ ಪರವಾಗಿಲ್ಲ, ಈಗ ನನಗೆ ಟೆನ್ಷನ್ ಆಯ್ತು. ಯಾಕೆ 4 ಸಿಮ್? ಗುಡ್ ಸರ್. ನನ್ನ ರಿಕ್ವೆಸ್ಟ್ ಸರ್, ಒಂದು ರಿಕ್ವೆಸ್ಟ್, ನಾನೀಗ ಹೋದ ನಂತರ ಎಲ್ಲರದ್ದು ಈ ಒಂದು ಟ್ಯಾಪ್ ಕಾಪ್ ಮಾಡಿ ಚೆಕ್ ಮಾಡಿಬಿಟ್ಟು ಈಚೆ ಬನ್ನಿ, ಚೆಕ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಅದರಲ್ಲಿ ಒಂದು ಆಪ್ಷನ್ ಇದೆ. ಎಲ್ಲಿಯಾದ್ರೂ ನಿಮ್ಮ ಪೋರ್ಟಲ್ ಅಲ್ಲಿ ನಿಮ್ಮ ನಂಬರ್ ಅಲ್ಲದೆ ಬೇರೆ ನಂಬರ್ ಯಾವ್ದಾದ್ರು ತೋರಿಸುವುದಾದ್ರೆ ನಾಟ್ ಮೈ ನಂಬರ್ ಅಂತ ಒಂದು ಆಪ್ಷನ್ ಇದೆ. ಅದನ್ನು ಸಿಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದಾಗ ಒಂದು SMS ಬರ್ತದೆ, ಅದನ್ನು ಸೇವ್ ಮಾಡಬೇಕು. ಯಾಕಂದ್ರೆ ನಾನು ಏನೇ ಪ್ರಾಬ್ಲಮ್ ಆದ್ರೆ ನೀವು ಆ ಪೊಲೀಸರಿಗೆ ತೋರಿಸಬಹುದು, ನೋಡಿ ನಾನು ಆಲ್ರೆಡಿ ಆ ನಂಬರ್ ರಿಪೋರ್ಟ್ ಮಾಡಿ ಆಗಿದೆ, ಅದು ನನ್ನ ನಂಬರ್ ಆಗಿದೆ. ಸ್ಕ್ರೀನ್ ಶಾಟ್ ತೆಗೆದು ಅದನ್ನು ಸೇವ್. ನೆಕ್ಸ್ಟ್ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ನೆಕ್ಸ್ಟ್ ಮೊನ್ನೆ ಒಂದು ಮೀಟಿಂಗ್ ಆಗ್ತಾ ಇತ್ತು. ನನಗೆ ಯಾರೊಬ್ರು ಕರೆದ್ರು ಮೀಟಿಂಗ್. ಆ ಮೀಟಿಂಗ್ ಅಲ್ಲಿ ಇವರು ಏನ್ ಮಾಡಿದ್ರಂದ್ರೆ ನನ್ನನ್ನು ಇಂದ್ರ ಚಂದ್ರ ಅಂತೆಲ್ಲ ಕರೀಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಟೊಪ್ಪಿ ಹಾಕುವ ಪ್ಲಾನ್ ನನಗೆ ಗೊತ್ತಾಯ್ತಲ್ವಾ. ಸೊ ಅದಕ್ಕೆ ಆತರೆಲ್ಲ ಹೇಳ್ತಾ ಇದ್ರು. ನಾನು ಸುಮ್ಮನೆ ಕೂತ್ಕೊಂಡೆ, ಒಂದು 5 ನಿಮಿಷ ಕೇಳಿದೆ. ಮತ್ತೆ ಅವರಿಗೆ ಹೇಳಿದೆ, ನಾನೊಂದು ವಾಶ್ರೂಮಿಗೆ ಹೋಗಿ ಬರ್ತೇನೆ ಅಂತ ಹೇಳಿ. ವಾಶ್ರೂಮಿಗೆ ಹೋಗಿ ಬರ್ತೇನೆ. ಆಗ ಆಯ್ತು ಹೋಗಿ ಬನ್ನಿ. ನಾನು ನನ್ನ ಫೋನ್ ಅನ್ನು ಟೇಬಲ್ ಮೇಲೆ ಇಟ್ಟು ಹೋದೆ. ಆಗ ಅವ್ರು ಕೇಳಿದ್ರು, ಸರ್ ನೀವು ಮೊಬೈಲ್ ಯಾಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ? ನಾನು ಹೇಳಿದೆ, ನನ್ನ ಮೊಬೈಲ್ ಬಾತ್ರೂಮಿಗೆ ತೆಗೆದುಕೊಂಡು ಹೋಗಲ್ಲ. ಯಾಕೆ ಅಂತ ಹೇಳಿ. ಅದಕ್ಕೆ ನೀವೆಲ್ಲರೂ ತುಂಬಾ ಆ್ಯಪ್ಗಳು ಯೂಸ್ ಮಾಡ್ತೀರಲ್ಲ ಫೋನಲ್ಲಿ, ಆ್ಯಪ್ ಬೇರೆ ಬೇರೆ ಆ್ಯಪ್ ಇರುತ್ತೆ. ಆ ಆ್ಯಪ್ ಇನ್ಸ್ಟಾಲ್ ಮಾಡುವಾಗ ಆ ಆ್ಯಪ್ ನಿಮ್ಮ ಹತ್ರ ಕೆಲವು ಪರ್ಮಿಷನ್ ಕೇಳುತ್ತೆ. ಏನ್ ಪರ್ಮಿಷನ್ ಕೇಳ್ತದದು? ಫೋಟೋಸ್, ಕ್ಯಾಮರಾ, ಲೊಕೇಶನ್, SMS ಎಲ್ಲ ಕೇಳುತ್ತೆ. ನೀವು ಕ್ಯಾಮರಾ ಎಲ್ಲಿಯಾದ್ರೂ ಎಸ್ ಅಂತ ಕೊಟ್ಟಿದ್ರೆ ಆ ಆ್ಯಪಿಗೆ ಯಾವಾಗ ಬೇಕು ಆಗ ನಿಮ್ಮ ಫೋನ್ ಇಂದ ಫೋಟೋ ತೆಗಿಲಿಕ್ಕೆ ಆಗುತ್ತೆ. ಅದಕ್ಕೆ ಯಾರಿಗಾದ್ರೂ ಇಲ್ಲಿ ಬಾತ್ರೂಮಿಗೆ ಹೋಗುವಾಗ ಮೊಬೈಲ್ ತೆಗೆದುಕೊಂಡು ಹೋಗುವ ಅಭ್ಯಾಸ ಇದ್ರೆ ದಯವಿಟ್ಟು ಬಾತ್ರೂಮ್ ಒಳಗಡೆ ನೆಗಾಡಿ. ಅಟ್ಲೀಸ್ಟ್ ಫೋಟೋ ಅಲ್ಲಿ ಚೆನ್ನಾಗಿ ಬರ್ಬೇಕಲ್ಲ ನೀವು. ಅರ್ಥ ಆಯ್ತಾ? ಯಾಕಂದ್ರೆ ಅದು ನಿಮ್ಮ ಫೋಟೋ ಮತ್ತೆ ವಿಡಿಯೋ ಯಾವಾಗ ತೆಗಿತದೆ ಅಂತ ನಿಮ್ಗೆ ಗೊತ್ತಿರಲ್ಲ. ಸೊ ದಯವಿಟ್ಟು ಬೆಡ್ರೂಮಿಗೆ, ಬಾತ್ರೂಮಿಗೆ ಮತ್ತೆ ಚೇಂಜಿಂಗ್ ರೂಮಿಗೆ
ಫೋನ್ ಅನ್ನು ತೆಗೆದುಕೊಂಡು ಹೋಗ್ಬೇಕು. ಇಲ್ಲ ನನಗೆ ತೆಗೆದುಕೊಂಡು ಹೋಗ್ಲೇಬೇಕು ಹಾಗಿದ್ರೆ ಕ್ಯಾಮರಾ ಕವರ್ ಅಂತ ಒಂದು ಸಿಗುತ್ತೆ. ಆ ಕ್ಯಾಮರಾ ಕವರ್ ನಿಮ್ಮ ಫ್ರಂಟ್ ಕ್ಯಾಮರಾ ಮತ್ತೆ ಬ್ಯಾಕ್ ಕ್ಯಾಮರಾಕ್ಕೆ ಹಾಕಿಬಿಡಿ. ಆಗ ನಿಮ್ಮ ಫೋನ್ ಇಂದ ಫೋಟೋ ತೆಗೆದ್ರು ಕೂಡ ಅದು ಕಪ್ಪು ಬರ್ತದೆ. ಇಲ್ಲ ನಾನು ಕ್ಯಾಮರಾ ಕವರ್ ಎಲ್ಲಿಂದ ಆರ್ಡರ್ ಮಾಡುದು, PDF ಒಂದು ಕಪ್ಪು ಸೆಲೋ ಟೇಪ್ ಹಾಕ್ತದೆ. ಸೆಲ್ಫಿ ತೆಗೆಯುವಾಗ ಸೆಲೋ ಟೇಪ್ ತೆಗೀರಿ, ಫೋಟೋ ತೆಗೀರಿ, ಸೆಲೋ ಟೇಪ್ ಹಾಕಿ ಅಷ್ಟೇ. ಅಲ್ಲ ಅನಂತ ಪ್ರಭು ಅವರೇ ನೀವು ಹಾಕಿಲ್ಲ, ನಂದು ಬಿಟ್ಟು PDF ನೀವು ನಿಮ್ದು ಮಾಡಿ. ಅರ್ಥ ಆಯ್ತಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಎಷ್ಟೋ ಜನರು ನಿಮ್ಮ ಫೋಟೋ ಮತ್ತೆ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಹಣ ಮಾಡ್ತಾರೆ. ಸೊ ಈಗ ಪಾಯಿಂಟಿಗೆ ಬರೋಣ. ನಾನು ಆ ಫೋನ್ ಅಲ್ಲೇ ಇಟ್ಟು ಹೋದೆ ಅಲ್ಲ, ನಾನು ಬಾತ್ರೂಮ್ ಅಲ್ಲಿ ಕೂತ್ಕೊಂಡೆ. ಬಾತ್ರೂಮ್ 50 ಮೀಟರ್ ದೂರದಲ್ಲಿ. ಇಲ್ಲಿ ಜನರ ಹತ್ರ ಐಫೋನ್ ಇದೆ. ಯಾರೆಲ್ಲ ಐಫೋನ್ ಯೂಸ್ ಮಾಡ್ತೀರಿ ಕೈ ಮೇಲೆ? ವೆರಿ ಗುಡ್. ಐಫೋನ್ ಯೂಸ್ ಮಾಡುವವರು ಸೆಟ್ಟಿಂಗ್ಸ್ ಅಲ್ಲಿ, ಕಂಟ್ರೋಲ್ ಸೆಂಟರ್ ಅಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಹಿಯರಿಂಗ್ ಅಂತ ಒಂದು ಆಪ್ಷನ್ ಇದೆ. ಆ ಹಿಯರಿಂಗ್ ಅಲ್ಲಿ ಲೈವ್ ಲಿಸನ್ ಅಂತ ಒಂದು ಆಪ್ಷನ್ ಇದೆ. ಅದು ನೀವು ಆನ್ ಮಾಡಿದ್ರೆ ಏರ್ಪಾಡ್ ಹಾಕಿ ಆ ಮೊಬೈಲ್ ಅನ್ನು ಟೇಬಲ್ ಮೇಲೆ ಇಟ್ಟು 50 ಮೀಟರ್ ದೂರದಲ್ಲಿ ಕೂತ್ಕೊಂಡು ಅಲ್ಲಿ ಜನರು ಏನ್ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕೇಳಲಿಕ್ಕೆ ಆಗುತ್ತೆ. ಅರ್ಥ ಆಯ್ತಾ ನಿಮ್ಗೆ? ನೀವು 50 ಮೀಟರ್ ದೂರದಲ್ಲಿ ಕೂತ್ಕೊಂಡು ಅಲ್ಲಿ ಜನರು ಏನ್ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಕ್ರಿಸ್ಟಲ್ ಕ್ಲಿಯರ್ ವರ್ಡ್ ಬೈ ವರ್ಡ್ ಕೇಳಲಿಕ್ಕಾಗುತ್ತೆ. ಈಗ ನನಗೆ ನನ್ನ ಅಜ್ಜಿ ಹೇಳಿದ ನೆನಪಾಗ್ತಾ ಇದೆ, ಗೋಡೆಗೂ ಕಿವಿ ಇದೆ ಅಂತ. ಅರ್ಥ ಆಯ್ತಾ ನಿಮ್ಗೆ? ಅದೇ ಫೀಚರ್ ಆಂಡ್ರಾಯ್ಡ್ ಅಲ್ಲೂ ಇದೆ. ಅದಕ್ಕೆ ನಾನು ಎಲ್ರಿಗೆ ಹೇಳುದು, ಎಲ್ಲಿಯಾದ್ರೂ ಯಾರಾದ್ರೂ ಮಾತಾಡ್ತಾ ಇರುವಾಗ ಮೊಬೈಲ್ ಕಂಡು ಬಂದ್ರೆ ಬಾಯಿ ಮುಚ್ಕೊಂಡಿರಪ್ಪ ಅಲ್ಲಿ. ಇಲ್ಲದಿದ್ರೆ ಅವ್ರು ಏನ್ ಮಾಡ್ತಾರೆ, ಅದನ್ನು ರೆಕಾರ್ಡ್ ಮಾಡಿ ನಾಳೆ ನಿಮ್ಮನ್ನೇ ಬ್ಲಾಕ್ ಮೇಲ್ ಮಾಡಿ ಶುರು ಮಾಡಿ. ಕಂಟ್ರೋಲ್ ಸೆಂಟರ್, ಹಿಯರಿಂಗ್, ಲೈವ್ ಲಿಸನ್ ಅಷ್ಟೇ. ಏರ್ಪೋರ್ಟ್ ಹಾಕುದು, ಮೊಬೈಲ್ ಎಲ್ಲಿ ಬೇಕಲ್ಲಿ ಇಡುದು, ಆಚೆ ಕಡೆ ಹೋಗುದು. 50 ಮೀಟರ್ ದೂರದಲ್ಲಿ ಕೂತ್ಕೊಂಡು ಕೇಳಲಿಕ್ಕಾಗುತ್ತೆ. ಆಗ ನಾನು ಕೇಳ್ತಾ ಇದ್ದೆ, ಇವ್ರು ಹೇಳ್ತಾ ಇದ್ರು, ಅವಾಗ ಸ್ವಲ್ಪ ನೋಡ್ಲಿಕ್ಕೆ ಪೆದ್ದ ತರ ಇದ್ದಾನ್ರಿ, ಅವ ಈಗ ನಮ್ಮ ಸ್ಕೀಮಿಗೆ ಬೀಳ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಗ ಇಂದ್ರ ಚಂದ್ರ ಅಂತ ಹೇಳ್ತಾ ಇದ್ರು. ಸೊ ಸ್ವಲ್ಪ ಜಾಗೃತರಾಗಿರ್ಬೇಕು. ಮತ್ತೆ ಇನ್ನು ಕೆಲವರು ಬುದ್ಧಿವಂತರಿದ್ದಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವರ ತಲೆಯಲ್ಲಿ ನಾರ್ಮಲ್ ಕಾಲ್ ಮಾಡಿದ್ರೆ ಅದು ರೆಕಾರ್ಡ್ ಮಾಡ್ಲಿಕ್ಕೆ ಆಗತ್ತೆ, ವಾಟ್ಸ್ಆಪ್ ಕಾಲ್ ಮಾಡಿದ್ರೆ ರೆಕಾರ್ಡ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ವಾಟ್ಸ್ಆಪ್ ಅಲ್ಲಿ ಕಾಲ್ ಮಾಡೋದು. ದಯವಿಟ್ಟು ಆ ಭ್ರಮೆಯಿಂದ ಹೊರಗೆ ಬಂತು. ವಾಟ್ಸ್ಆಪ್ ಕಾಲ್ ಅನ್ನು ಕೂಡ ರೆಕಾರ್ಡ್ ಮಾಡ್ಲಿಕ್ಕೆ ಆಗುತ್ತೆ. ಬೇಕಾದ್ರೆ ನನಗೆ ಕಾಲ್ ಮಾಡಿ, ಈಗ ನಾನು ನಿಮ್ಮ ಕಾಲ್ ರೆಕಾರ್ಡಿಂಗ್ ಅನ್ನು ನಿಮ್ಗೆ ಕಳಿಸ್ತೀನಿ. ಯಾಕೆ ಅವ್ರು ಮಾತಾಡ್ತೇನೆ, ಎಲ್ಲಿ ಬೇಕಾದ್ರೂ ಮಾತಾಡಿ ಸರ್, ನಾನು ತೆಗಿತೇನೆ ಕಾಲ್. ನೆಕ್ಸ್ಟ್, ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎಲ್ಲರೂ ಪರ್ಸ್ ತಂದಿದ್ದೀರಲ್ಲ, ಪರ್ಸ್ ಅಲ್ಲಿ ನಿಮ್ಮ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಹೊರಗೆ ತೆಗಿ. ಹೆದರ್ಬೇಡಿ. ಓಕೆ, ಈಗ ಇದು ನನ್ನ ಕಾರ್ಡ್, ಇದು ನನ್ನ ಕಾರ್ಡ್. ಸೊ ನಿಮ್ದೆಲ್ಲ ಕಾರ್ಡ್ ಅಲ್ಲಿ ಒಂದು ಈ ವೈಫೈ ಸಿಂಬಲ್ ಕಾಣ್ತಾ ಇದೆ. ಎಷ್ಟು ಜನರ ಕಾರ್ಡ್ ಅಲ್ಲಿ ವೈಫೈ ಸಿಂಬಲ್ ಇದೆ ಕಾರ್ಡ್ ಮೇಲೆ ಮಾಡಿ? ವೆರಿ ಗುಡ್. ಸೊ ಮೊದಲು ಹೇಗಿತ್ತಂದ್ರೆ, ಡೆಬಿಟ್ ಮತ್ತೆ ಕ್ರೆಡಿಟ್ ಕಾರ್ಡ್ ಅನ್ನು ನಾವು ಸ್ವೈಪ್ ಮಾಡ್ತಾ ಇದ್ವಿ. ಅದಕ್ಕೆ ಒಂದು ಮ್ಯಾಗ್ನೆಟಿಕ್ ಸ್ಟ್ರಿಪ್ ಇದೆ, ಅದನ್ನು ಅವರು ಕ್ಯಾಪ್ಚರ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸ್ಕಿಮ್ಮರ್ ಅಂತ ಒಂದು ಡಿವೈಸ್ ಆಗಿ. ಅದಕ್ಕೆ ಅವ್ರು ಹೇಳಿದ್ರು, ಬೇಡಪ್ಪ ಇದನ್ನು ಯೂಸ್ ಮಾಡುದು, ನಾವು ಚಿಪ್ ಯೂಸ್ ಮಾಡುವ ಅಂತ. ಚಿಪ್ ಒಳಗಡೆ ಹಾಕಿ ನಾವು ರೀಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದು ಕ್ಯಾಪ್ಚರ್ ಮಾಡಿದ್ರು, ಶಿಮ್ಮರ್. ನಾವು ಸ್ವೈಪು ಬೇಡ, ಎಂಟರ್ ಮಾಡುದು ಬೇಡ, ಇನ್ಸರ್ಟ್ ಮಾಡುದು, ಮುಟ್ಟದೆ ಪೇಮೆಂಟ್ ಮಾಡಬೇಕು ಅಂತ. ಟ್ಯಾಪ್ ಟು ಪೇ. ಎಷ್ಟು ಜನರು ಟ್ಯಾಪ್ ಟು ಪೇ ಮಾಡಿದ್ರೆ ನಿಮ್ಮ ಕಾರ್ಡ್ ಅಲ್ಲಿ? ವೆರಿ ಗುಡ್, ಮಾಡಿದ್ರಿ ಅಲ್ವಾ? ನೀವು ಮಾಡಿ ಏನ್ ಮಾಡ್ತೀರಿ, ಆ ಕಾರ್ಡ್ ಅನ್ನು ನಿಮ್ಮ ಪರ್ಸ್ ಅಲ್ಲಿ ಇಟ್ಟು ಕಿಸೆಯಲ್ಲಿ ಇಟ್ಟಿರ್ತೀರಿ. ಈಗ ಎಲ್ಲ ಕ್ರೌಡೆಡ್ ಜಾಗಗಳಲ್ಲಿ ಸೈಬರ್ ಕ್ರಿಮಿನಲ್ಗಳು ಕ್ರೆಡಿಟ್ ಕಾರ್ಡ್ ರೀಡರ್ ಇಟ್ಕೊಂಡು ತಿರುಗ್ತಾ ಇರ್ತಾರೆ ಎಲ್ಲ ಕಡೆ.
ಅವರು ನಿಮ್ಮ ಪರ್ಸ್ ಹತ್ರ ಹೀಗೆ ಬ್ಯಾಕ್ ಸೈಡ್ ಅಲ್ಲಿ ಹೀಗೆ ಸುಮ್ಮನೆ ಹೀಗೆ ನಿಲ್ತಾರೆ ಅಷ್ಟೇ. 5,000 ರೂಪಾಯಿ ನಿಮ್ಮ ಅಕೌಂಟ್ ಇತ್ತು. 5,000. OTP ಬೇಡ, ಪಿನ್ ಬೇಡ, ಪಾಸ್ವರ್ಡ್ ಬೇಡ, ಎಂಥದ್ದು ಬೇಡ. ಯಾವುದು? ಆ ಕಾರ್ಡ್ ಇದ್ರೆ ಸಾಕು ನಿಮ್ಮ ಹತ್ರ. ಯಾವುದು? ಅಲ್ಲಲ್ಲ, ಅದು ನೆಕ್ಸ್ಟ್ ಅರ್ಥ ಆಯ್ತದೆ ನಿಮಗೆ? ಏನಾಗುತ್ತೆ? ಮೊದಲು 2,000 ರೂಪೀಸ್ ಇತ್ತು, ಈಗ ಎಷ್ಟಾಗಿದೆ? 5,000 ರೂಪೀಸ್ ನಿಮ್ಮ ಅಕೌಂಟ್ ಇಂದ. ಈಗ ನೀವು ಹೇಳ್ಬೋದು, ಅಪ್ಪ 5,000 ಮಾತ್ರ ಅಲ್ಲ, ಅವ ರಿಪೀಟೆಡ್ ಟ್ರಾನ್ಸಾಕ್ಷನ್ ಮಾಡ್ಬೋದು. 2 ಸರ್ತಿ ಮಾಡಿದ್ರೆ 10,000. ಅದಕ್ಕೆ ಲಿಮಿಟ್ ಅಂತ ಹಾಕಿಲ್ಲ ಅವರು, ಎಷ್ಟು ಸರ್ತಿ ಮಾಡ್ಬೋದು ಅಂತ. ಮತ್ತೆ ಬ್ಯಾಂಕಿಗೆ ಡೌಟ್ ಬಂದು ಅವರು ಅದನ್ನು ಬ್ಲಾಕ್ ಮಾಡ್ತಾರೆ. ಅಲ್ಲಿ ತನಕ ನಿಮ್ಮ ಅಮೌಂಟ್ ಹೋಗುತ್ತೆ. ಸೊ ಅದಕ್ಕೆ ಸರ್ ಒಂದು ಪಾಯಿಂಟ್ ಹೇಳಿದ್ರು, RFID ಪರ್ಸ್ ಯೂಸ್ ಮಾಡಿದ್ರೆ ಹೇಗೆ ಅಂತ. ದಟ್ ಇಸ್ ಕರೆಕ್ಟ್. ನಿಮ್ಮ ಪರ್ಸ್ RFID ಕೊಡಿ. ಸೊ ಇವರೊಂದು RFID ಪರ್ಸ್ ಅಂತ ತೆಗೆದಿದ್ದಾರೆ. ಇದು 300 ರೂಪೀಸ್ ಇಂದ ಸ್ಟಾರ್ಟ್ ಆಗ್ತದೆ, ಮತ್ತೆ ಹೋಗ್ತಾ ಇರುತ್ತೆ. ಇದರಲ್ಲಿ ನೀವು ಕಾರ್ಡ್ ಇಟ್ಟರೆ ಯಾವ ರೀಡರ್ ಇಂದ ಕೂಡ ಅದನ್ನು ರೀಡ್ ಮಾಡಲಿಕ್ಕೆ ಆಗಲ್ಲ. ಸೊ ನಿಮ್ಮ ಹತ್ರ ಈಗ 2 ಆಪ್ಷನ್ ಇರುವುದು. ಒಂದು, RFID ಪರ್ಸ್ ತೆಗೆದು ಆ ಕಾರ್ಡ್ ಅನ್ನು ಅದರಲ್ಲಿ ಇಡಿರಿ, ಅಥವಾ ಆ ಫೀಚರ್ ಅನ್ನೇ ಬ್ಲಾಕ್ ಮಾಡಿಬಿಡಿ, ಡಿಸೇಬಲ್ ಮಾಡಿಬಿಡಿ. ಟ್ಯಾಪ್ ಟು ಪೇ ಬೇಡ. ಯಾವುದು? ನೆಕ್ಸ್ಟ್ ಅವ್ರು ಬರ್ಬೋದು, ಬಟ್ ಈಗ ಸದ್ಯಕ್ಕೆ ನಾವು ಅದನ್ನೇ ಮಾಡಬೇಕಾಗುತ್ತೆ. ಈಗ ನಾನು ಕೂಡ ಒಂದು ಪರ್ಸ್ ಯೂಸ್ ಮಾಡ್ತೇನೆ, RFID ಸೇರಿ. ಇದರಿಂದ ನಿಮಗೆ ಯಾವ ರೀಡರ್ ಇಂದ ಕೂಡ ಅಮೌಂಟ್ ತೆಗಿಲಿಕ್ಕೆ ಆಗುತ್ತೆ. ಈಗ ಕೆಲವರು ಹೇಳ್ಬೋದು, ಸರ್ ಬೇರೆ ಏನಾದರೂ ಆಪ್ಷನ್ ಇದೆಯಾ ಅಂತ. ಅದಕ್ಕೆ ನಾನೊಬ್ಬನಿಗೆ ಹೇಳಿದೆ, ನಿನ್ನ ಫೇವರೇಟ್ ಫುಡ್ ಏನು ಕಣೋ ಅಂತ. ಸರ್ ಗೋಳಿ ಬಜೆ ಸರ್ ಅಂತ ಹೇಳಿ. ಸರ್ ಹೌದಾ, ಹಾಗಿದ್ರೆ ನೀನು ಒಂದು ಕೆಲಸ ಮಾಡು, ನೀನು ಝೊಮ್ಯಾಟೋದಿಂದ ಗೋಳಿ ಬಜೆ ಆರ್ಡರ್ ಮಾಡು ಅಂತ ಹೇಳಿ. 40 ರೂಪಾಯಿ ಸರ್ ಅಂತ ಹೇಳ್ತಾರೆ. ಮಾಡು ಅಂತ ಹೇಳಿ ಮಾಡಿದ್ದೆ. ಝೊಮ್ಯಾಟೋದಿಂದ ಹೇಗೆ ಬರುತ್ತೆ ಗೋಳಿ ಬಜೆ? ಒಂದು ಅಲ್ಯೂಮಿನಿಯಂ ಫಾಯಿಲ್ ಅಲ್ಲಿ ಬರ್ತದೆ. ಗೋಳಿ ಬಜೆ ತಿಂದ ಅದನ್ನು ಕರೆಕ್ಟ್ ಆಗಿ ತೊಳಿ ಅಂತ ಹೇಳಿ. ಏನು ಸರ್ ಅಂತ ಹೇಳಿ. ಆ ಅಲ್ಯೂಮಿನಿಯಂ ಫಾಯಿಲ್ ಅಂತ ಹೇಳಿ. ಹೌದಾ, ತೊಳೆದ. ನಾನು ಹೇಳಿದೆ ಕಾರ್ಡ್ ಅನ್ನು ಕವರ್ ಮಾಡೋದ್ರಲ್ಲಿ. ಅಲ್ಯೂಮಿನಿಯಂ ಅಲ್ಲಿ ಕವರ್ ಮಾಡಿದ್ರೆ ಕಾರ್ಡ್, ಅದರಿಂದ ರೀಡ್ ಮಾಡಲಿಕ್ಕೆ. ಸೊ ನಿಮ್ಮ ಹತ್ರ ಒಂದು ಫಾಯಿಲ್ ಪೇಪರ್ ಇರ್ಬೇಕು. ಆ ಫಾಯಿಲ್ ಪೇಪರ್ ಅಲ್ಲಿ ಬೇಕಾದ್ರೆ ಕ್ಲೋಸ್ ಮಾಡಿ, ಇಲ್ವಾ ಈ ತರ RFID ಪರ್ಸ್. ಇಲ್ಲದಿದ್ರೆ ಆ ತರ ಕಾರ್ಡ್ ಇಟ್ಕೊಂಡು ತಿರುಗಾಡಬೇಡಿ. ಟೈಮ್ ಬಾಂಬ್ ಇಟ್ಕೊಂಡು ತಿರುಗಿದ್ದಾರೆ. ಯಾಕಂದ್ರೆ ಯಾವಾಗ ನಿಮ್ಮ ಅಕೌಂಟ್ ಇಂದ ಹಣ ಹೋಗುತ್ತಂತ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಮತ್ತೆ ಇಲ್ಲಿ ತುಂಬಾ ಜನರು ಇದ್ದೀರಿ, ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ನೋಡದವರು ಅಕೌಂಟ್ ಇಂದ ಅಮೌಂಟ್ ಹೋದದ್ದು ಗೊತ್ತಿರ್ಲಿಕ್ಕೂ ಇಲ್ಲ. Okay, 2 more points are there. 8 ಆಯಿತು, ಬಟ್ ಆದರೂ I'll take 2 more points. Is it okay? Yes. Next. ಈಗ ಮೊನ್ನೆ ಅವಿನಾಶ್ ಕೇಳಿದ್ರು ನನ್ನ ಹತ್ರ, ಅನಂತಣ್ಣ ನನಗೆ ರಜೆ ಇದೆ, ನನಗೆ ಪೆನ್ ಡ್ರೈವ್ ಅಲ್ಲಿ ಸ್ವಲ್ಪ ಫಿಲ್ಮ್ ಹಾಕಿ ಕೊಡುವ. ನನ್ನ ಪಕ್ಕದ ಮನೆ ನನ್ನ ಬ್ರದರ್. ಆಯ್ತು ಕೊಡ್ತೇನೆ ಕಣೋ ಅಂತ ಹೇಳಿದ್ರೆ, ನನ್ನ ಹತ್ರ ಒಂದು 64 GB ಪೆನ್ ಡ್ರೈವ್ ಇತ್ತು. ಆ ಪೆನ್ ಡ್ರೈವ್ ಅಲ್ಲಿ 64 ಸಿನಿಮಾ ಇತ್ತು. ಅದರಲ್ಲಿ 4 ಸಿನಿಮಾ ಒಟ್ಟು ಸಿನಿಮಾ. ಅದು ಯಾಕೆ ನೋಡ್ಬೇಕಂತ ಹೇಳಿ ನಾನು ಅದನ್ನು ಡಿಲೀಟ್ ಮಾಡಿ ಆ ಪೆನ್ ಡ್ರೈವ್ ಅವಿನಾಶಿಗೆ ಕೊಟ್ಟೆ. ಥ್ಯಾಂಕ್ ಯು ಅಣ್ಣ ಅಂತ ಹೇಳಿದ. ನೆಕ್ಸ್ಟ್ ಡೇ ಕಾಲ್ ಮಾಡಿ ಅವಿನಾಶ್ ನನಗೆ ಹೇಳ್ತಾ ಇದ್ದಾರೆ, ಅಣ್ಣ 64 ಸಿನಿಮಾ ಸಹ ಸೂಪರ್ ಅಂತ ಹೇಳಿ. ನನಗೆ ಶಾಕ್ ಆಯ್ತು. ನಾನು ಡಿಲೀಟ್ ಮಾಡಿರುವ ಫಿಲ್ಮ್ ಅವನಿಗೆ ಹೇಗೆ ಸಿಕ್ಕಿತು ಅಂತ. ಒಂದು ಸಿಂಪಲ್ ಅದೊಂದು ಸಾಫ್ಟ್ವೇರ್ ಇದೆ, ಅದರ ಹೆಸರು ರಿಕುವಾ, RECUVA. ಅದು ಇವನ ಹತ್ರ ಇದೆ, ತುಂಬಾ ಜನರ ಹತ್ರ ಇದೆ. ನೀವು ಎಂತದ್ದು ಬೇಕಾದ್ರೆ ಅದನ್ನು ಡಿಲೀಟ್ ಮಾಡಿ ರಿಕುವಾಗೆ ಕನೆಕ್ಟ್ ಮಾಡಿದ್ರೆ ಅದನ್ನು ನಿಮಗೆ ರಿಟ್ರೈವ್ ಮಾಡ್ಲಿಕ್ಕೆ ಆಗುತ್ತೆ. ಅರ್ಥ ಮಾಡಿ ಆಯ್ತಾ? ಈಗ ಪಾಯಿಂಟ್ ಏನಿದೆ ಅಂದ್ರೆ, ನೀವೆಲ್ಲರೂ ವರ್ಷಕ್ಕೆ ಒಮ್ಮೆ ಮೊಬೈಲ್ ಚೇಂಜ್ ಮಾಡಿ. ಮೊಬೈಲ್ ಚೇಂಜ್ ಮಾಡುವಾಗ ಏನ್ ಮಾಡ್ತೀರಿ ನೀವು? ಎಲ್ಲ ಡಿಲೀಟ್ ಮಾಡಿ ಅದನ್ನು ಇನ್ನೊಬ್ಬರಿಗೆ ಮಾರ್ತೀರಿ. ಆ ಇನ್ನೊಬ್ಬ ಎಲ್ಲಿಯಾದ್ರೂ ಅನಂತ ಪ್ರಭು ಆದ್ರೆ ಯಾರಾದ್ರೂ ಇಲ್ಲಿ ಇದ್ದೀರಾ
ಸರ್ ನನ್ನ ಮೊಬೈಲ್ ನೋಡಿ ಸರ್ ಏನ್ ಬೇಕಾದ್ರೂ ಚೆಕ್ ಮಾಡಿ ಅಂತ ಹೇಳುವವರು ಯಾರಾದ್ರೂ ಇದ್ದೀರಾ? ನೋಬಡಿ. ಯಾಕಂದ್ರೆ ಎಲ್ಲರ ಫೋನಲ್ಲಿ ಸೆಟ್ಟಿಂಗ್ ಅದೇ ಏನದು ಸೀಕ್ರೆಟ್, ಪ್ರೈವೇಟ್ ಇದೆ, ಪಬ್ಲಿಕ್. ಎಷ್ಟೋ ಯಾರು ಇಲ್ಲ, ನಾನು ಕೊಡು, ನಾನು ಎಲ್ಲರಿಗೆ ಹೇಳಿದ್ದೇನೆ, ಎಂತಾದ್ರೂ ಕೂಡ ನನ್ನ ಫೋನ್ ಮೇಲೆ ಯಾರು ಕ್ಲಿಕ್ಕಿದೆ ಪ್ರೈವೇಟ್. ಸೊ ಅದಕ್ಕೆ ನೀವು ಎಲ್ಲರೂ ಮೊಬೈಲ್ ಚೇಂಜ್ ಮಾಡಿ, ನನಗೆ ಪ್ರಾಬ್ಲಮ್ ಇಲ್ಲ. ಯಾಕೆ ಮೊಬೈಲ್ ಚೇಂಜ್ ಮಾಡುವ ಮೊದಲು ಅದನ್ನು ನೀವು ಇನ್ನೊಬ್ಬರಿಗೆ ಕೊಡ್ತೀರಾ ಅಂದ್ರೆ ಪ್ಲೇಸ್ಟೋರ್ ಅಲ್ಲಿ ಒಂದು ಆ್ಯಪ್ ಇದೆ, ಅದರ ಹೆಸರು ಸೆಕ್ಯೂರ್ ಇರೇಸರ್. ಏನು? ಸೆಕ್ಯೂರ್ ಇರೇಸರ್. ಆ ಆ್ಯಪ್ ಅಲ್ಲಿ ಫೋನ್ ಅನ್ನು ಫಾರ್ಮ್ಯಾಟ್ ಮಾಡಿ ಕೊಡಬೇಕು. ಇರೇಸ್ ಮಾಡಿದ ಫೋನ್ ಇಂದ ಯಾವುದೇ ಸಾಫ್ಟ್ವೇರ್ ತೆಗೆದು ಕೂಡ ಅದರಿಂದ ನಿಮಗೆ ರಿಕವರ್ ಮಾಡ್ಲಿಕ್ಕೆ, ಯಾರಿಗೂ ಮಾಡ್ಲಿಕ್ಕೆ, ಡಿಲೀಟ್ ಮಾಡಿದ್ರೆ ರಿಕವರ್ ಮಾಡ್ಲಿಕ್ಕೆ ಆಗುತ್ತೆ, ಇರೇಸ್ ಮಾಡಿದ್ರೆ ಆಗಲ್ಲ. ಇರೇಸ್ ಅಂದ್ರೆ ಏನು? ಡಿಲೀಟ್ ಮಾಡಿದ ನಂತರ ಅದರ ಮೇಲೆ ಸ್ವಲ್ಪ ಜಂಕ್ ಡೇಟಾ ಹಾಕುದು, ಎಗೇನ್ ಡಿಲೀಟ್ ಮಾಡುದು, ಎಗೇನ್ ಜಂಕ್ ಡೇಟಾ ಹಾಕುದು, ಈ ತರ ಮಾಡಿ ಮಾಡಿ ಎಂಥದ್ದು ಸಿಗುತ್ತೆ. ಸೊ ಅದಕ್ಕೆ ದಯವಿಟ್ಟು ನಿಮ್ಮ ಫೋನ್ ಅನ್ನು, ಯಾಕಂದ್ರೆ ನಮ್ಮ ತಲೆಯಲ್ಲಿ ಇರುತ್ತೆ ಇವ ಒಳ್ಳೆ ಜೆಂಟಲ್ ಮ್ಯಾನ್, ಇವ ಒಳ್ಳೆ ಮನುಷ್ಯ, ಗ್ರೇಟ್ ಮ್ಯಾನ್ ಅಂತ. ಗ್ರಾಚಾರಕ್ಕೆ ಒಂದು ಫೋನ್ ಎಲ್ಲಿಯಾದ್ರೂ ಲೀಕ್ ಆದ್ರೆ ಗೊತ್ತಾಗ್ತದೆ ಇವ ಏನು, ಇವನ ಹಣೆ ಬರ ಎಂತದ್ದು. ಅದಕ್ಕೆ ಆ ತರ ಏನು ಲೀಕ್ ಆಗಬಾರ್ದಾದ್ರೆ ನಾವು ಏನ್ ಮಾಡಬೇಕು? ಇರೇಸ್ ಮಾಡಿ ಫೋನ್ ಅನ್ನು ಮಾಡಿ. ರಿಪೇರಿ ಕೊಡ್ಲೇಬೇಡಿ ಸರ್, ಅದು ಹೋಯ್ತಂತ ಎನಿಸ್ಕೊಳ್ಳಿ ಫೋನ್. ಯಾಕಂದ್ರೆ ಹೈಯೆಸ್ಟ್ ರಿಪೇರಿ ಅಂಗಡಿಯವರು ಏನ್ ಮಾಡ್ತಾರೆ ಅಂದ್ರೆ ಆ ಡೇಟಾವನ್ನು ಕ್ಯಾಪ್ಚರ್ ಮಾಡಿ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅದಕ್ಕೆ ಸ್ಯಾಮ್ಸಂಗ್ ಫೋನ್ ಅಲ್ಲಿ ಒಂದು ಸ್ಪೆಷಾಲಿಟಿ ಇದೆ, ಸ್ಯಾಮ್ಸಂಗ್ ಅಲ್ಲಿ ಮಾತ್ರ ಇರುವುದು. ಓಪನ್ ಮಾಡಿದ್ರೆ ಅದು ರಿಪೇರ್ ಮೋಡಿಗೆ ಹೋಗ್ತದೆ ಫೋನ್ ಆಟೋಮ್ಯಾಟಿಕ್ ಆಗಿ, ಅವ್ರಿಗೆ ಎಂಥದ್ದು ಡೇಟಾ ತೆಗಿಲಿಕ್ಕೆ ಆಗುತ್ತೆ. ಅದು ಸ್ಯಾಮ್ಸಂಗ್ ಅಲ್ಲಿ ಮಾತ್ರ ಇರುತ್ತೆ. ಸೊ ನಿಮ್ದು ಎಲ್ಲಿಯಾದ್ರೂ ಸ್ಯಾಮ್ಸಂಗ್ ಆದ್ರೆ ಬದುಕಿದ್ರಿ, ಇಲ್ಲದಿದ್ರೆ ಗ್ರಾಚ. ಲಾಸ್ಟ್ ಪಾಯಿಂಟ್, ತುಂಬಾ ಜನರಿಗೀಗ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಬರ್ತದೆ, ಒಂದು ಕೋಡ್. ಯಾರಿಂದ ಬರ್ತದೆ? ನಿಮ್ಮ ಫ್ರೆಂಡ್ ಇಂದಲೇ ಬರ್ತದೆ, ಆಯ್ತಾ? ಒಂದು ಕೋಡ್ ಬರ್ತದೆ. ಆ ಫ್ರೆಂಡ್ ಮತ್ತೆ ನಿಮ್ಗೆ ಇಮಿಡಿಯೇಟ್ ಆಗಿ ಮೆಸೇಜ್ ಮಾಡಿ ಹೇಳ್ತಾರೆ, ನಿನಗೆ ಒಂದು ಕೋಡ್ ಬಂದಿದೆ, ಅದು ನನಗೆ ಶೇರ್ ಮಾಡು. ನೀವು ಶೇರ್ ಮಾಡ್ತೀರಿ. ನೀವು ಎಲ್ಲಿಯಾದ್ರೂ ಆ ಕೋಡ್ ಅನ್ನು ಶೇರ್ ಮಾಡಿದ್ರೆ ಆ ಸೆಕೆಂಡ್ ಇಂದ ನಿಮ್ಗೆ ನಿಮ್ಮ ವಾಟ್ಸ್ಆಪ್ ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. ನಿಮ್ಮ ಕಂಪ್ಲೀಟ್ ವಾಟ್ಸ್ಆಪ್ ಆ ಫ್ರೆಂಡ್ ಇದು ಕಂಟ್ರೋಲಿಗೆ ಹೋಗುತ್ತೆ. ಅದಾಗಬಾರ್ದಾದ್ರೆ ಈಗಲೇ ಎಲ್ಲರೂ ನಿಮ್ಮ ಫೋನ್ ತೆಗಿ, ವಾಟ್ಸ್ಆಪ್ ಓಪನ್ ಮಾಡಿ, ಅಲ್ಲಿ ಮೇಲೆ 3 ಡಾಟ್ ಇದೆ, ಅದನ್ನು ಪ್ರೆಸ್ ಮಾಡಿ, ಸೆಟ್ಟಿಂಗ್ಸ್ ಅದನ್ನು ಒತ್ತಿ. ಸೆಟ್ಟಿಂಗ್ಸ್ ಒತ್ತುವಾಗ ಫಸ್ಟ್ ಆಪ್ಷನ್ ಏನ್ ಬರ್ತದೆ? ಅಕೌಂಟ್. ಅದನ್ನು ಒತ್ತಿ. ಅದರಲ್ಲಿ 4ನೇ ಆಪ್ಷನ್ ಏನ್ ಬಂದಿದೆ? 2 ಸ್ಟೆಪ್ ವೆರಿಫಿಕೇಶನ್. ಅದನ್ನು ಒತ್ತಿ. ಅದನ್ನು ಒತ್ತುವಾಗ ಯಾರಿಗೆಲ್ಲ ಟರ್ನ್ ಆನ್ ಅಂತ ಬರ್ತದೆ ಕೈ ಮೇಲೆ ಮಾಡಿ, ಟರ್ನ್, ಅಯ್ಯೋ ದಯವಿಟ್ಟು ಅದನ್ನೀಗ ಆನ್ ಮಾಡಿ. ಅದು ಆನ್ ಮಾಡದಿದ್ರೆ 100% ವಾಟ್ಸ್ಆಪ್ ಹ್ಯಾಕ್ ಆಗುವ ಸಾಧ್ಯತೆಗಳಿರುತ್ತೆ. ಅದಕ್ಕೆ ದಯವಿಟ್ಟು ಅದನ್ನು ಆನ್ ಮಾಡಿ. ಆನ್ ಇದೆಯಾ? ವೆರಿ ಗುಡ್. ಆನ್ ಇದ್ದವರು ಪರವಾಗಿಲ್ಲ. ಆನ್ ಕೇಳಿ ಆನ್ ಮಾಡಬೇಕಾದ್ರೆ ಒಂದು ಒಳ್ಳೆ ಪಾಸ್ವರ್ಡ್ ಹಾಕಿ. ಅದಕ್ಕೆ 1 2 3 4 5 6 ಅಲ್ಲ, ನಿಮ್ಮ ಬರ್ತ್ ಡೇಟ್ ಅಲ್ಲ, ನಿಮ್ಮ ಕಾರ್ ನಂಬರ್ ಅಲ್ಲ, ನಿಮ್ಮ ವೈಫ್ ಅಥವಾ ಗರ್ಲ್ ಫ್ರೆಂಡ್ ಇದ್ದು ಸಹ ಬರ್ತ್ ಡೇಟ್ ಅಲ್ಲ. ಅದು ಬಿಟ್ಟು ಬೇರೆ ಯಾವುದಾದ್ರೂ ಒಂದು ನಂಬರ್ ಹಾಕಿ. ಆ ನಂಬರ್ ಮರಿಬಾರ್ದು, ನೆನಪಲ್ಲಿ ಇಡಬೇಕು. ನೀವು ಬೇಡ, ನೀವು ಕರೆಕ್ಟ್ ನಂಬರ್ ನೆನಪಿದೆಯಲ್ಲ ಹಾಕಿದ್ದು? ಗುಡ್. ಇಮೇಲ್
ಮಾಡಿದ್ರ ಯೂರೋಪ್ ಆಪ್ಷನ್ ಇಲ್ಲ. ಯಾರ್ದು ವಾಟ್ಸ್ಆಪ್ ಅವ್ರು ಅಪ್ಡೇಟ್ ಮಾಡಿಲ್ಲ ಇರಬೇಕು, ದಯವಿಟ್ಟು ಮಾಡಿ. ಮೇಲ್ ಆಗಿ ಓಕೆ. ಇವತ್ತಿದ್ದು ಲಾಸ್ಟ್ ಪಾಯಿಂಟ್ ಕೇಳಿ. ಸೊ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೇನೆ. ಈ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇದೆಲ್ಲ ತುಂಬಾ ಇದೆ, ಅದರಲ್ಲಿದ್ದೇನೆ. ನನಗೆ ಒಂದು ಹುಡುಗಿದು ಫ್ರೆಂಡ್ ರಿಕ್ವೆಸ್ಟ್ ಬಂತು, ಕೇಳಿ. ನಾನು ಆ ಫಾಲೋ ರಿಕ್ವೆಸ್ಟ್ ಅನ್ನು ಅಕ್ಸೆಪ್ಟ್ ಮಾಡಿದೆ. ನಾನು ಅವಳ ಹತ್ರ ಕೇಳಿದೆ, ನಿನ್ನ ಹೆಸರು ಏನು ಅಂತ. ಅವಳು ಹೇಳಿದ್ಲು, ಸರ್ ನನ್ನ ಹೆಸರು ಐಶ್ವರ್ಯ. ಐಶ್ವರ್ಯ, ನಿನ್ನ ಏಜ್ ಎಷ್ಟು ಅಂತ ಕೇಳಿ. ಹುಡುಗಿಯರ ಹತ್ರ ಏಜ್ ಕೇಳಬಾರ್ದಂತ ಗೊತ್ತಿಲ್ವಾ ನಿಮ್ಗೆ ಅಂತ ಕೇಳಿ. ಹೌದಾ, ಸಾರಿ. ನಿನ್ನ ಇಮೇಲ್ ಐಡಿ ಏನು ಅಂತ ಕೇಳಿ. ಐಶ್ವರ್ಯ 1993@gmail.com ಅಂತ ಹೇಳಿ. 2025 - 93 ಮಾಡಿದ್ರೆ ಏಜ್ ಬಂತು, ಆಯ್ತಾ? ಮತ್ತೆ ನಾನು ಕೇಳಿದೆ, ನಿನ್ನ ಮನೆ ಎಲ್ಲಿ ಅಂತ. ಮನೆ ಮಂಗಳೂರಲ್ಲಿ ಅಂತ ಹೇಳಿ. ಮಂಗಳೂರಲ್ಲಿ ಎಲ್ಲಿ ಅಂತ ಕೇಳಿ. ಆಗ ಹೇಳಿದ್ರು, ನಮ್ಮ ಅಪ್ಪ ಹೇಳಿದ್ದಾರೆ, ಈ ತರ ಯಾರಾದ್ರೂ ಆನ್ಲೈನ್ ಅಲ್ಲಿ ಅಡ್ರೆಸ್ ಎಲ್ಲ ಕೇಳಿದ್ರೆ ಕೊಡಬಾರ್ದು ಅಂತ ಹೇಳಿದ್ದಾರೆ. ನಾನು ಹೇಳಿದೆ, ಎಷ್ಟು ಒಳ್ಳೆ ಅಪ್ಪ, ಇದೇ ತರ ಅಪ್ಪ ಎಲ್ಲ ಹುಡುಗಿಯರಿಗೆ ಸಿಗ್ಬೇಕು ಅಂತ. ಮತ್ತೆ ನಾನು ಕೇಳಿದೆ, ನೀನೀಗ ಎಲ್ಲಿದ್ದೀಯ? ನಾನು ಮನೆಯಲ್ಲಿದ್ದೇನೆ. ಹೌದಾ, ಓಕೆ. ಅಪ್ಪ ಎಲ್ಲಿಯಾದ್ರೂ ನೀನು ಬೇರೆಯವರಿಗೆ ಸೆಲ್ಫಿ ಕೊಡಬಾರ್ದಂತ ಹೇಳಿದಾರ ಅಂತ ಕೇಳಿದೆ. ಇಲ್ಲ, ಆ ತರ ಏನು ಹೇಳಿಲ್ಲ. ಹಾಗಿದ್ರೆ ನೀನು ಮನೆಯಲ್ಲಿದೆಯಲ್ಲ, ನನಗೊಂದು ಒಳ್ಳೆ ಸೆಲ್ಫಿ ಕೊಡಮ್ಮ ಅಂತ ಹೇಳಿ. ಇವಳು ಹೀಗೆ ಮಾಡಿದ್ರೆ ಸೆಲ್ಫಿ ತೆಗೆದು ಕಳಿಸಿ. ನಾನು ಆ ಸೆಲ್ಫಿಯನ್ನು ಗೂಗಲ್ ಅಲ್ಲಿ ಒಂದು ವೆಬ್ಸೈಟ್ ಇದೆ, ನೀವೆಲ್ಲರೂ ಹೋಗ್ಬೋದು ಸೈಟ್ ಇದೆ. ಅದರ ಹೆಸರು pic2map.com. ನೀವು ಆ ಸೈಟ್ ಅಲ್ಲಿ ಯಾರೇ ಕಳಿಸಿರುವ ಫೋಟೋವನ್ನು ಹಾಕಿದ್ರೆ ಅದು ಎಲ್ಲಿ ತೆಗೆದದಂತ ಲೊಕೇಶನ್ ಬರ್ತದೆ. ನನಗೆ ಅವಳ ಮನೆ ಎಕ್ಸಾಕ್ಟ್ GPS ಲೊಕೇಶನ್. ಸೊ ನೀವೆಲ್ಲರೂ ಫೋಟೋ ತೆಗೆದು ಬೇರೆಯವರಿಗೆ ಕಳಿಸುವಾಗ ಸ್ವಲ್ಪ ಜಾಗ್ರತೆ. ಎಸ್ಪೆಷಲಿ ಕೆಲವರು ಬಿಸ್ನೆಸ್ ಟ್ರಿಪ್ಪಿಗೆ ಹೋಗೋರು, ಸಿಂಗಾಪುರ ಅಂತ ಹೇಳಿ ಕುಂದಾಪುರ ಹೋಗೋರು ಇದ್ದಾರೆ. ಅವರು ಎಲ್ಲಿಯಾದ್ರೂ ಫೋಟೋ ತೆಗೆದು ಕಳಿಸಿದ್ರೆ ಸಿಕ್ಕಾಕೊಳ್ತಾರೆ, ಗೊತ್ತಾಯ್ತಲ್ವಾ? ಸೊ ಎನಿವೇಸ್, ಈಗ ವಿಲ್ ಬಿ ಇನ್ ಟಚ್. ಯಾರಿಗೆಲ್ಲ ನನ್ನ ಜೊತೆ ಕನೆಕ್ಷನ್ ಅಲ್ಲಿ ಇರಬೇಕು, ದಯವಿಟ್ಟು ನನ್ನ ನಂಬರ್ ತಗೊಳ್ಳಿ, ಕಾಲ್ ಮಾಡಬೇಡಿ. ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ, ಕಾಲ್ ತೆಗಿಲಿಕ್ಕೆ ಆಗಲ್ಲ. 89515 ನನ್ನ ನಂಬರ್. ಒಂದೇ ನಂಬರ್ ಇರುತ್ತಲ್ಲ, 89515 ಡಾಕ್ಟರ್ ಅನಂತ್ ಭಗವಂತ ಹೆಸರು ನಂದು. ಅಂಡ್ ನಾನು RK ಸರ್ಗೆ ಒಂದು ಬುಕ್ ಕಳಿಸಿದ್ದೇನೆ. ಸರ್, ನಾನೊಂದು ಪುಸ್ತಕ ಕಳಿಸಿದ್ದೇನೆ, ಅದು ಕನ್ನಡದಲ್ಲಿದೆ ಮತ್ತೆ ಇಂಗ್ಲಿಷ್ ಅಲ್ಲೂ ಇದೆ. ದಯವಿಟ್ಟು, ನನಗೆ ಯಾರು ಕಾಲ್ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ ಮಾಡಿ, ನಾನು ತೆಗಿಯಲ್ಲ ಅಷ್ಟೇ. ಸೊ RK ಸರ್, ನಾನು ಒಂದು ಪುಸ್ತಕ ನಿಮಗೆ ಕಳಿಸಿದ್ದೇನೆ ಸರ್. ಈಗ ಅದು ಕನ್ನಡದಲ್ಲಿದೆ ಮತ್ತೆ ಇಂಗ್ಲಿಷ್. ರಿತೇಶ್ ರಾವ್ ಯಾರು? ಎಸ್, ಸೇವ್ ಮಾಡ್ತಾ ಇದ್ದೇನೆ ಎಲ್ಲ ನಂಬರ್ ನಾನು. ಸರ್, ಈಗ ಒಂದು ಕನ್ನಡದಲ್ಲಿದೆ, ಒಂದು ಇಂಗ್ಲಿಷ್ ಅಲ್ಲಿದೆ, ದಯವಿಟ್ಟು ಕೇಳಿ ಅಲ್ಲ. ಸರಿ, ಪುಸ್ತಕವನ್ನು ಈ ಎಲ್ಲ ಗ್ರೂಪ್ ಎಲ್ಲರಿಗೆ ಕಳಿಸ್ಬೇಕು ಸರ್. ಅದರಲ್ಲಿ 60 ಸೈಬರ್ ಕ್ರೈಮ್ ಕಾರ್ಟೂನ್ ತರ ನಾನು ಎಕ್ಸ್ಪ್ಲೇನ್ ಮಾಡಿರುವ ಪುಸ್ತಕ. ಕಾರ್ಟೂನ್ ತರ ಸಣ್ಣ ಮಕ್ಕಳಿಗೂ ನೀವು ಕೊಟ್ಟರೆ ಅವರಿಗೆ ಅರ್ಥ ಆಗುತ್ತೆ. ದಯವಿಟ್ಟು ಡೈಲಿ 2-3 ಕ್ರೈಮ್ ಅನ್ನು ಓದುವಾಗ ನಿಮ್ಗೆ ಗೊತ್ತಾಗುತ್ತೆ ಬೇರೆಯವರು ಯಾವ ತಪ್ಪು ಮಾಡಿ ಸಿಕ್ಕಾಕೊಳ್ತಾರೆ, ಬೇರೆಯವರ ತಪ್ಪಿಂದ ನಾವು ಕಲಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ 10th ಫ್ಲೋರ್ ಅಲ್ಲಿ ಮನೆಯವನು, ಆಯ್ತಾ, ಇವ ಡ್ರೆಸ್ ಹಾಕದೆ ತಿರುಗಾಡುದ್ರಿ ಮನೆಯಲ್ಲಿ, ಆಯ್ತಾ, ಯಾಕಂದ್ರೆ ಎದುರಲ್ಲಿ ಯಾವುದು ಬಿಲ್ಡಿಂಗ್ ಇಲ್ಲ ಅಂತ. ಈ ಕೆಳಗೆ ಇದ್ದ ವಾಚ್ಮ್ಯಾನ್ ಡ್ರೋನ್ ಕಳಿಸಿ ರೆಕಾರ್ಡ್ ಮಾಡೋದು. ಅದಕ್ಕೆ
ಕೇರ್ಫುಲ್ ಆಗಿರ್ಬೇಕು ಈ ಎಲ್ಲ ವಿಚಾರದಲ್ಲಿ. ಅದಕ್ಕೆ ಸ್ವಲ್ಪ ಜಾಗೃತರಾಗಿರಿ. ಬಿ ಕೇರ್ಫುಲ್. ಇಂಟರ್ನೆಟ್ ಬ್ಯೂಟಿಫುಲ್, ಅದನ್ನು ಕರೆಕ್ಟಾಗಿ ಬ್ರೌಸ್ ಮಾಡಿದರೆ ವಂಡರ್ಫುಲ್, ಇಲ್ಲದಿದ್ದರೆ ವೆರಿ ಡೇಂಜರಸ್. ಸೊ ಆರ್ಕೆ ಸರ್, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಇರುವಂತಹ ಸಂಪನ್ಮೂಲ ವ್ಯಕ್ತಿಗಳು ನಾವು ಆಕ್ಚುಲಿ ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಇರೋದು, ಅವ್ರು ನೋಡ್ಲಿಕ್ಕೆ ಸಿಗೋದು ಅಪರೂಪ. ಯಾವಾಗಲೂ ಕೂಡ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಯೂನಿವರ್ಸಿಟಿಗಳಿಗೆ ಭೇಟಿ ಕೊಡ್ತಾ ಇರ್ತಾರೆ. ನಾನು ಒಂದು ವರ್ಷದಿಂದ ಅವ್ರ ಅಪಾಯಿಂಟ್ಮೆಂಟ್ ಕೇಳಲಿಕ್ಕೆ ನನಗೆ ಒಂಥರ ಮುಜುಗರ, ಯಾಕಂದ್ರೆ ಅಷ್ಟು ಬಿಸಿ ಇರ್ತಾರೆ. ಮತ್ತೊಮ್ಮೆ ಕೇಳಿ ಬಿಟ್ಟೆ ಮೊನ್ನೆ. ಸೊ ಹಾಗಾಗಿ ಲಾಸ್ಟ್ ಸೆಕೆಂಡ್ ಕೇಳುವಾಗ ಮೆಡ್ರಾಸ್ ಅಲ್ಲಿ ಇದ್ದೆ ನಾನು. ಸೊ ಇವತ್ತು ನಮಗೊಂದು ಅವಕಾಶ ಕೊಡಿ ಬಂತು. ಸೊ ಈ ಸಂದರ್ಭದಲ್ಲಿ ಎಲ್ಲರವರಿಗೆ ಒಂದು ಜೋರಾದ ಚಪ್ಪಾಟಿನಲ್ಲಿ ಅಭಿನಂದಿಸಬೇಕು. ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಅವರಿಗೊಂದು ಒಂದು ಪುಟ್ಟ ಗೌರವವನ್ನು ಮಾಡಿ. ಅರ್ಧ ಗಂಟೆ ಹೋದದೇ ಗೊತ್ತಾಗ್ತದೆ. ಆಕ್ಚುಲಿ ನಾವು ಈ ಸೈಬರ್ ಕ್ರೈಮಿನ ಬಗ್ಗೆ ನೀವು ಭಾಷಣ ಮಾಡ್ತೀರಾ ಅಂತ ನಾವು ಎಣಿಸ್ಕೊಳ್ಬೇಕು. ಆದರೆ ಆ ಲೈವ್ ಎಕ್ಸಾಂಪಲ್ ಮೂಲಕ ನೀವು ಹೇಳಿದ್ದು ನಮಗೆ ಆದದ್ದನ್ನೇ ನೀವು ಅದನ್ನು ಹೇಗೆ ಆಗ್ತದೆ ಅನ್ನೋದನ್ನು ಹೇಳಿದ್ದೀರಿ. ಆದರೆ ಅದು ನೆಕ್ಸ್ಟ್ ಸ್ಟೇಜ್ ಏನು ಅಂತ ಹೇಳಿದರೆ, ಈ ಥರ ಆದರೂ ಅವರನ್ನು ಹೇಗೆ ಹಿಡಿಯುತ್ತಿಲ್ಲ ಯಾಕೆ ಅನ್ನೋದು, ಅದರ ಬಗ್ಗೆ ನೀವು ಇನ್ನೊಮ್ಮೆ ಬಂದು ನಮಗೆ ಯಾಕೆ ಪೊಲೀಸರು ವೈಫಲ್ಯ ಆಗ್ತದೆ ಅಥವಾ ಟ್ರೇಸ್ ಮಾಡ್ಲಿಕ್ಕೆ ಅದೊಂದು ಒಳ್ಳೆ ಕ್ವಶನ್ ಸರ್ ಕೇಳ್ತಾ ಇದ್ದಾರೆ. ಯಾಕೆ ಪೊಲೀಸರಿಗೆ ಅದನ್ನು ಹಿಡಿಲಿಕ್ಕೆ ಆಗ್ತಾ ಇಲ್ಲ? ಇದು ಯಾಕಂದ್ರೆ ನಮ್ಮ ದೇಶ ಸ್ವಲ್ಪ ವಿಚಿತ್ರವಾದ ದೇಶ. ಅಂದ್ರೆ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತಾರೆ. ಸೊ ತುಂಬಾ ಡೈವರ್ಸಿಟಿ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾವಿಲ್ಲಿ ಮಂಗಳೂರಲ್ಲಿ ಇದ್ದೇವೆ ಅಲ್ವಾ, ಓನ್ಲಿ 10 ಕಿಲೋಮೀಟರ್ಸ್ ಆಚೆ ಕಡೆ ನೀವು ಹೋದ್ರೆ ನಿಮ್ಗೆ ಕೇರಳ ಸಿಗುತ್ತೆ. ಈಗ ಸೈಬರ್ ಕ್ರಿಮಿನಲ್ ಅಲ್ಲಿ ಕೇರಳದಲ್ಲಿ ಇದ್ದಾರೆ ಅಂತ ಎಣಿಸ್ಕೊಳ್ಳಿ. ನಮ್ಮ ಕರ್ನಾಟಕ ಪೊಲೀಸರಿಗೆ ಡೈರೆಕ್ಟ್ಲಿ ಹೋಗಿ ಅವರಿಗೆ ಹಿಡಿದು ತರಲಿಕ್ಕೆ ಆಗಲ್ಲ. ಅವರು ಕೇರಳ DGP ಹತ್ರ ಪರ್ಮಿಷನ್ ತೆಗೆದು ಅಲ್ಲಿ ಲೋಕಲ್ ಸ್ಟೇಷನ್ ಅಲ್ಲಿ ಮಾತಾಡಿ ನಾವಲ್ಲಿ ಹೋಗಿ ಅವರನ್ನು ಇಟ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಅವರನ್ನು ತರಬೇಕಾಗತ್ತೆ. ಆ ಜ್ಯೂರಿಸ್ಡಿಕ್ಷನಲ್ ಪ್ರೊಸೀಜರ್ ನೀವು ನೋಡಿದ್ರೆ ಒಂದು 5,000 10,000 ರೂಪಾಯಿ ಹೋದ್ರೆ, ಯಾರಾದ್ರೂ ಒಬ್ಬ ಜಾರ್ಖಂಡ್ ಅಲ್ಲಿ ಇದ್ರೆ ಯಾರು ತರುವುದಿಲ್ಲ. ಅರ್ಥ ಆಗ್ತಾ ಇದೆ? ಸೊ ದಿಸ್ ಇಸ್ ದ ಪ್ರಾಬ್ಲಮ್. ರಿಯಾಲಿಟಿ ಏನಂದ್ರೆ, ಸೆಂಟ್ರಲ್ ಪೊಲೀಸ್ ಅಂತಿದೆ ನಮ್ಮ ದೇಶದಲ್ಲಿ. CBI, NIA, ED, CRPF, CISF ಇದೆಲ್ಲ ಸೆಂಟ್ರಲ್. ಬಟ್ ಸೈಬರ್ ಕ್ರೈಮಿಗೆ ಯಾವುದು ಸೆಂಟ್ರಲ್ ಇಷ್ಟರವರೆಗೆ ಇಲ್ಲ. ಬಂದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಲಾಸ್ಟ್ ಟೈಮ್ ನಾನು ಅಮಿತ್ ಶಾ ಅವರಿಗೂ ಹೇಳಿದ್ದೇನೆ, ಅದನ್ನು ತನ್ನಿ. ಇಲ್ಲಿ ನಮ್ಮ ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್ ಆಗಿರುವಾಗಲೂ ಹೇಳಿದ್ದೆ, ಪರಮೇಶ್ವರ್ ಅವರಿಗೂ ಹೇಳಿದ್ದೇನೆ, ಬಂದ್ರೆ ಒಳ್ಳೇದು, ಬರದಿದ್ರೆ ಇದೇ ಕಂಟಿನ್ಯೂ ಆಗಿ ಹೋಗ್ತಾ ಇದೆ. ಯಾಕೆಂದ್ರೆ ಯಾವುದೋ ಮೂಲೆಯಲ್ಲೇ ಕೂತ್ಕೊಂಡವ ಕ್ರೈಮ್ ಮಾಡ್ತಾರೆ. ಈಗ ಇಂಡಿಯಾದಲ್ಲೇ ಮಾಡಿದ್ರೆ ಪರವಾಗಿಲ್ಲ, ಹೇಗಾದ್ರೂ ಮಾಡಿ ಹೋಗಿ ಹಿಡಿಬಹುದು. ಅವ ಬಾಂಗ್ಲಾದೇಶಲ್ಲಿ ಕೂತ್ಕೊಂಡು ಮಾಡಿದ್ರೆ ಏನ್ ಮಾಡ್ತೀರಿ? ಯಾಕೆಂದ್ರೆ ಇಂಟರ್ನೆಟ್ಗೆ ಗೋಡೆ ಅಂತಿಲ್ಲ, ದೇರ್ ಇಸ್ ನೋ ಟೆರಿಟೋರಿ. ಯಾರು ಎಲ್ಲಿ ಕೂತ್ಕೊಂಡು ಕೂಡ ಅವರಿಗೆ ಮಾಡ್ಲಿಕ್ಕೆ ಆಗಲ್ಲ. ಶ್ರೀಲಂಕಾದಲ್ಲಿ ಕೂತ್ಕೊಂಡು ನಿಮ್ಮ ಅಮೌಂಟ್ ಅವ ಇಸ್ಕೊಡ್ಬೋದು. ಸೊ ಹೀಗಿರುವಾಗ ನಾವು ಸ್ವಲ್ಪ ಜಾಗೃತರಾಗಿರ್ಬೇಕು. ಮತ್ತೆ ಮಕ್ಕಳಿಗೆ ಎಸ್ಪೆಷಲಿ ನೀವು ಫೋನ್ ಕೊಡುವಾಗ, ನಿಮ್ಮ ಫೋನ್ ಕೊಡುವಾಗ ಆ ಫೋನಲ್ಲಿ ಗೂಗಲ್ ಫ್ಯಾಮಿಲಿ ಲಿಂಕ್ ಅಂತ ಒಂದು ಆ್ಯಪ್ ಇದೆ, ಅದನ್ನು ಹಾಕಿ ನಿಮ್ಮ ಮಗುದು ಏಜ್ ಅದರಲ್ಲಿ ಎಷ್ಟು ಅಂತ ಬರ್ತು ಆ ಫೋನ್ ಅನ್ನು ಕೊಡಬೇಕು. ಇಲ್ಲದಿದ್ರೆ ಅವರು ಏನ್ ಬೇಕಾದ್ರೂ ಅದು ಆ ಫೋನ್ನಲ್ಲಿ ಮಾಡ್ತಾರೆ. ಅವರ ಏಜ್ 12 ಇರ್ಬೋದು, ಅವ್ರ 18 ಇಯರ್ಸ್ ಇದು ಕಂಟೆಂಟ್ ನೋಡ್ಲಿಕ್ಕೆ ಆಗುತ್ತೆ. ಪ್ಲಸ್ ಅವರು ಎಲ್ಲಿಯಾದ್ರೂ ನಿಮ್ಮ ಫೋನಿಂದ ಏನೇ ಮಾಡಿದ್ರು ಕೂಡ ರೆಸ್ಪಾನ್ಸಿಬಲ್ ನೀವಾಗ್ತೀವಿ. ಎಷ್ಟೋ ಕೇಸ್ ನಾವು ನೋಡಿದ್ದೇವೆ, ಮಕ್ಕಳು ಮಾಡಿರುವ ಆಕ್ಟಿವಿಟಿಯಿಂದ ತಂದೆ ಜೈಲಲ್ಲಿ ಕೂತ್ಕೊಂಡಿದ್ದು. ಇಲ್ಲ ಅಂತ ಹೇಳಿಕ್ಕೆ ಆಗಲ್ಲ, ಯಾಕಂದ್ರೆ ತಂದೆದ IP ಅಡ್ರೆಸ್ ಲಾಗ್ ಆಗುತ್ತೆ. ಸೊ ಸ್ವಲ್ಪ ಜಾಗೃತರಾಗಿರಿ. ಮಕ್ಕಳಿಗೆ ಮೊಬೈಲ್ ಕೊಡುವಾಗ ಗೂಗಲ್ ಫ್ಯಾಮಿಲಿ ಲಿಂಕ್ ಆ್ಯಪ್ ಹಾಕಿ ಏಜ್ ಹಾಕಿ ಕೊಡಿ. ಅವರ ಏಜ್ಗೆ ಏನೆಲ್ಲ ಅವರು ನೋಡಬೇಕು ಆ ಇನ್ಫಾರ್ಮೇಶನ್ ಮಾತ್ರ ಅವರಿಗೆ ಬರುತ್ತೆ, ಬೇರೆ ಏನು ಅವರಿಗೆ ಬರುತ್ತೆ. ಇದರ ತುಂಬ ಇದೆ ಹೇಳಲಿಕ್ಕೆ. ಆ ಬುಕ್ ಓದಿ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ.
ಆಮಂತ್ರಿಸ್ತಾ ಇದ್ದಾರೆ. ಹಾಗೆ ವೇದಿಕೆಯನ್ನು ದುರ್ಗಾ ಶೆಟ್ಟಿ ಅವರಿಗೆ ಕೊಡ್ತಾ ಇದ್ದಾರೆ. ಮನೆಯಲ್ಲಿ ಬಲವಂಡಿ ದೈವದ ನೇಮೋತ್ಸವವು ನಡೆಯಲಿರುವುದು ನಮಗೆಲ್ಲರಿಗೂ ನಾನು ಆಮಂತ್ರಣ ಪತ್ರಿಕೆಯನ್ನು ಈಗಾಗಲೇ ಎಲ್ಲರಿಗೂ ಕಳಿಸಿದ್ದೇನೆ. ಬಹುಶಃ ಎಲ್ಲರಿಗೆ ಸಿಕ್ಕಿರಬಹುದೆಂದು ಭಾವಿಸ್ತೇನೆ. ಸಿಗದವರಿಗೂ ಕೂಡ ಇದನ್ನು ನನ್ನ ವೈಯಕ್ತಿಕ ಆಮಂತ್ರಣವನ್ನು ಭಾವಿಸಿ ನಾಡು 19ನೇ ತಾರೀಕು ದೈವದ ಬಲವಂಡಿ ದೈವದ ನೇಮೋತ್ಸವ ಹಾಗೂ 26ನೇ ತಾರೀಕು ದಿವಸ ಒಂದು ನಮ್ಮ ಎಲ್ಲ ಬಂಧು ಮಿತ್ರರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ಅದಕ್ಕೆ ಎಲ್ಲರೂ ತಪ್ಪದೆ ನಮ್ಮ ತಂದೆಯ ನೆನಪಿಗೋಸ್ಕರ ಈ ಕ್ಲಬ್ಬಿನ ತಂದೆ ಸದಸ್ಯರಾಗಿದ್ದು ಅವರ ಸಭೆ ನೆನಪಿಗೋಸ್ಕರ ಕೂಡ ಎಲ್ಲರೂ ಬಂದು ನೀವು ಆಶೀರ್ವದಿಸಬೇಕು. ಮತ್ತು 17ನೇ ತಾರೀಕಿನ ದಿವಸ ನಮ್ಮ ದೈವಕ್ಕೆ ಹೊಸತಾಗಿ ಬೆಳ್ಳಿಯ ಕುದುರೆಯನ್ನು ಸಮರ್ಪಿಸುತ್ತಿದ್ದೇವೆ. ಅದರ ಪೂರ್ಣ ಕೆಲಸವನ್ನು ನಮ್ಮ ಜ್ಯುವೆಲರ್ಸ್ನ ಸುನಿಲ್ ಅವರು ಮಾಡ್ತಾ ಇದ್ದಾರೆ. ಅದನ್ನು ಒಮ್ಮೆ ಕಂಡು ಎಲ್ಲರೂ ಕಣ್ತುಂಬಿಸಬೇಕಂತ ನಾನು ಮತ್ತೊಮ್ಮೆ ಎಲ್ಲರೂ ನಮ್ಮ ಪರವಾಗಿ ನಾನು ಕೇಳಿಸ್ತಾ ಎಲ್ಲರೂ 17 ತಾರೀಕು ಮತ್ತು 19 ತಾರೀಕು ಮತ್ತು 26ನೇ ತಾರೀಕಿನ ದಿವಸ ಎಲ್ಲರೂ ಹಾಜರಿದ್ದು ನಮ್ಮನ್ನು ಪಕ್ಷ ಅಧಿಕಾರಿಯಲ್ಲಿ ಖ್ಯಾತರಾದಂತಹ ನಮ್ಮ ಈ ವರ್ಷದ ಸಂಪುಟ ಕಾರ್ಯದರ್ಶಿಯಾದಂತಹ ಗೀತಾ ರಾವ್ ಅವರನ್ನು ಸ್ವಪ್ನ ಬಾಳಿಗರು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅರುಣ್ ಶೆಣೈ ಅವರಿದ್ದಾರೆ. ಹಾಗೆ 2ನೆಯ ಉಪರಾಜ್ಯಪಾಲರಾಗಿ ಮೊನ್ನೆ ಭರ್ಜರಿ ಚುನಾವಣೆಯಲ್ಲಿ ವಿಜಯಶಾಲಿಯಾದಂತಹ ಗೋವರ್ಧನ್ ರವರಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅವರನ್ನು ಪ್ರೀತಿಪೂರ್ವಕವಾಗಿ ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಹಾಗೆ ವೇದಿಕೆಯನ್ನು ಅಧ್ಯಕ್ಷರಿಗೆ ಹಸ್ತಾಂತರಿಸ್ತಾರೆ. ಲಯನ್ಸ್ ಕ್ಲಬ್ ಬಂಟ್ವಾಳದ ಏಪ್ರಿಲ್ ತಿಂಗಳ ಸಭೆಯನ್ನು ಸುಸ್ಥಿತಿಗೆ ತರ್ತಾ ಇದೆ. ಎಲ್ಲರೂ ಎದ್ದು ನಿಂತು ಗೌರವಿಸುವುದು. ಮೊದಲಾಗಿ ಪ್ರಾರ್ಥನೆಗಾಗಿ ನಾನು ವೇದಿಕೆಗೆ ಆಹ್ವಾನಿಸಿದ್ದೇನೆ ಲಯನ್ ಸ್ವಪ್ನ ಶಿವನಾಥ್ ಬಾಡಿಗ ಮೇಡಮ್. ಬರುವ ಸುಖ ದುಃಖ ಇವೆರಡನ್ನು ಒಳ್ಳೆಯ ಭಾವನೆಗಳಿಂದ ಅನುಭವಿಸುವ ಶಕ್ತಿ ಕೊಡು. ನನ್ನ ಪ್ರೀತಿ ಇತರರ ಸೇವೆಯಲ್ಲಿ ಫಲಭರಿತವಾಗುವಂತೆ ನನ್ನನ್ನು ಬಲಪಡಿಸು. ನಮ್ಮ ರಾಷ್ಟ್ರಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯುತವಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ಎಲ್ಲರೂ 1 ನಿಮಿಷದ ಕಾಲ ಜಾಗತಿಕ ಸಾಮೂಹಿಕವಾಗಿ ಮಾತನಾಡ್ತಾರೆ. ಲೈನ್ ಬಂಧುಗಳೇ, ಲೈನ್ ವರ್ಷದ ಕೊನೆಯ ಹಂತದಲ್ಲಿ ನಾವೆಲ್ಲ ಇದ್ದೇವೆ. ಈಗಾಗಲೇ ವರ್ಷದ ಅಧಿವೇಶನ ಮುಗಿಸಿ ಇತ್ತೀಚೆಗೆ ಈ ಒಂದು ಹೊಸ ನಾಯಕರುಗಳನ್ನು ಕೂಡ ನಾವು ಈಗಾಗಲೇ ಆಯ್ಕೆ ಮಾಡಿದ್ದೇವೆ. ಎಲ್ಲರೂ ಕಾರ್ಯಕ್ರಮವೆಲ್ಲ ಮುಗಿಸಿ ಸ್ವಲ್ಪ ನಿರಾಳವಾಗುವಂಥ ಟೈಮಲ್ಲಿ ನಮಗೆ ಇನ್ನೂ ಏನಾದರೂ ಮಾಡುವಂಥ ಉತ್ಸಾಹ ನಮ್ಮ ಲಯನ್ಸ್ ಕ್ಲಬ್ ಬಂಟ್ವಾಳದ ಉತ್ಸಾಹದಿಂದ ನಾವೆಲ್ಲ ಇವತ್ತು ಈ ಒಂದು ಕಾರ್ಯಕ್ರಮದ ಮೂಲಕ ಸೇರಿದ್ದೇವೆ. ಆರಂಭದಲ್ಲಿ ಕೇವಲ ಒಂದು ಸಭೆಯೊಂದಿಗೆ ಒಂದು ಮಾಹಿತಿ ಕಾರ್ಯಕ್ರಮ ಮಾಡುವ ಅನ್ನುವಂಥ ಒಂದು ಉತ್ಸಾಹದಲ್ಲಿ ನಾವು ಆರಂಭಿಸಿದ ಆನಂತರ ನಮ್ಮ ಚುನಾಯಿತ ಗೌರವಾನ್ವಿತರಿಗೆ ಅಭಿನಂದಿಸಬೇಕು ಎನ್ನುವಂತಹ ಒಂದು ಆಶಯ ನಮ್ಮಲ್ಲಿ ಬಂತು. ಹಾಗೆ ಮಹಿಳಾ ದಿನಾಚರಣೆಯಾಗಿ ಈ ಕಾರ್ಯಕ್ರಮವನ್ನು ರೂಪಿಸಬೇಕು. ಆ ಮುಖೇನ 2 ಮಹಿಳೆಯರು ಕೂಡ ಅದೇ ರೀತಿ ಈ ಒಂದು ಅಧಿವೇಶನದಲ್ಲಿ ನಮ್ಮ ನೆಚ್ಚಿನ ದ್ವಿತೀಯ ಉಪರಾಜ್ಯಪಾಲರಾಗಿ ಆಯ್ಕೆಯಾದವರು ಕೂಡ ನಮ್ಮ ಆತ್ಮೀಯರು. ನಾನು ಗಮನಿಸಿದಂತೆ ನಾನು ಸೇರಿದಂದಿನಿಂದ ಜಿಲ್ಲೆಯ ಪ್ರತಿ ಕಾರ್ಯಕ್ರಮದಲ್ಲಿ ನಾನು ನೋಡುತ್ತಿರುವಂತಹ ಬಹಳ ಲವಲವಿಕೆಯಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ನಮ್ಮೆಲ್ಲರ ಆತ್ಮೀಯರು. ಬಹಳ ಒಂದು ವಿಶೇಷ ಸಾಮ್ಯತೆ ಅಂತ ಹೇಳಿದರೆ ನಮ್ಮ ರಾಜ್ಯಪಾಲರು ಹಾಗೆ ದ್ವಿತೀಯ ಉಪರಾಜ್ಯಪಾಲರು ಇಬ್ಬರು ಕೂಡ ಒಂದೇ ಸಂಸ್ಥೆಯ ಮಂಗಳೂರು ಕ್ಲಬ್ಬಿನ ಸದಸ್ಯರು ಅಂತ ಹೇಳಲಿಕ್ಕೆ ತುಂಬಾ ಅಭಿಮಾನವಾಗ್ತದೆ. ಹಾಗೆ ಇನ್ನೊಂದು ಸಾಮ್ಯತೆ ಅಂತ ಹೇಳಿದ್ರೆ ಮಂಗಳೂರು ಸಂಸ್ಥೆ ಹುಟ್ಟಿ ಹಾಕಿದಂತಹ ಲಯನ್ಸ್ ಕ್ಲಬ್ ಬಂಟ್ವಾಳದ ಓರ್ವ ಗೌರವಾನ್ವಿತ ಸದಸ್ಯರು, ಅದರಲ್ಲಿ PMCC ವಸಂತ್ ಕುಮಾರ್ ಶೆಟ್ಟಿ ಅವರೇ ಈ ಒಂದು ಚುನಾವಣಾ ಪ್ರಕ್ರಿಯೆಯನ್ನು ಮಾಡಿರುವಂತದ್ದು ಕೂಡ ಇದೊಂದು ಸಾಮ್ಯತೆ ಅಂತ ಹೇಳಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಹಾಗಾಗಿ ಗೌರವಾನ್ವಿತ ವಸಂತ್ ಕುಮಾರ್ ಶೆಟ್ಟಿ ಅವರಿಗೆ ಹಾಗೂ ಗೋವರ್ಧನ್ ಶೆಟ್ಟಿ ಅವರಿಗೆ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ಗೌರವಾನ್ವಿತ ಗೋವರ್ಧನ್ ಶೆಟ್ಟಿ ಅವರಿಗೆ ಗೌರವಾನ್ವಿತ ಲೋಕನಾಥ್ ಶೆಟ್ಟಿ ಅವರು ಹೂವನ್ನು ನೀಡಿ ಅವರಿಗೆ ಗೌರವಿಸಬೇಕು ಅಂತ ಹೇಳಿದ್ದಾರೆ. ಹಾಗೆ ಗೀತಾ ರಾಣಿ ಅಲ್ಲ ಮೇಡಮ್ ಗೀತಾ
ರಾವ್. ಯಾಕಂದ್ರೆ ನಾವೆಲ್ಲ ನೋಡಿದ್ದೇವೆ, ಜ್ಯೋತಿಕ್ ಅವರು ಮೇಡಮ್ ಗೀತಾ ರಾಣಿ ಒಂದು ಚಲನಚಿತ್ರದಲ್ಲಿ ನಾನು ಪರ್ಪಸ್ಲಿ ಹೇಳಿದ್ದು, ತಪ್ಪಿ ಹೇಳಿದಲ್ಲ. ಆ ಒಂದು ಚಲನಚಿತ್ರದಲ್ಲಿ ಒಂದು ಶಾಲಾ ಸಂಸ್ಥೆಯನ್ನು ಹೇಗೆ ಬಹಳ ಒಂದು ಉತ್ಸಾಹದಿಂದ ಬಹಳ ಆದಷ್ಟು ಸವಾಲುಗಳನ್ನು ಎದುರಿಸಿಕೊಂಡು ಒಬ್ಬ ಆದರ್ಶ ಶಿಕ್ಷಕಿಯಾಗಿ ಅದರಲ್ಲಿ ಗುರುತಿಸಿಕೊಂಡಿದ್ದಾರೆ. ಬಹುಶಃ ಯಾಕಂದ್ರೆ ಇಡೀ ವರ್ಷದಲ್ಲಿ ನಾನು ಅವ್ರ ಹತ್ರ ಪಾಯಿಂಟ್ಗಾಗಿ ನಿಮ್ಗೆಲ್ಲ ಗೊತ್ತಿರ್ಬೋದು, ನಮ್ಮ ಸಂಸ್ಥೆಯ ಏಕೈಕ ಲೈಫ್ ಮೆಂಬರ್ ಆಗಿದ್ದಂತಹ ಆ ಸಂದರ್ಭದಲ್ಲಿ ಕರ್ನಾಟಕ ಬ್ಯಾಂಕಿನ ಅಧ್ಯಕ್ಷರಾಗಿದ್ದುಕೊಂಡು ಈ ಸಂಸ್ಥೆಯೊಂದಿಗೆ ಬಹಳ ಒಡನಾಟ, ಡಾಕ್ಟರ್ ವಸಂತ್ ಬಿ ಭಾಣಿಕರ್ ಅವರ ಒಂದು ಆತ್ಮೀಯ ಸಂಬಂಧದ ಮೂಲಕ ಕರ್ನಾಟಕ ಬ್ಯಾಂಕಿನ ಒಂದು ಚೇರ್ಮನ್ ಆಗಿದ್ದುಕೊಂಡು ಲಯನ್ಸ್ ಕ್ಲಬ್ ಬಂಟ್ವಾಳಕ್ಕೆ ಒಂದಷ್ಟು ಸೇವಾ ಕಾರ್ಯಗಳ ಕೊಡುಗೆ ನೀಡುವುದರ ಮೂಲಕ ಲಯನ್ಸ್ ಸಂಸ್ಥೆಯನ್ನು ಬಹಳಷ್ಟು ಹತ್ತಿರವಾಗಿದ್ದಂತಹ ಸಂದರ್ಭ. ಅವರ ಬೆಂಬಲಕ್ಕೆ ಸ್ಫೂರ್ತಿ ನೀಡುತ್ತಿದ್ದವರು ನಮ್ಮ ಇಂದಿನ ಅತಿಥಿಗಳಾಗಿರುವಂತಹ ಶ್ರೀಮತಿ ರೇಣುಕಾ ಮೇಡಮ್ ಅವರು. ಇವ್ರಿಗೂ ಬಹಳ, ಯಾಕಂದ್ರೆ ನಾನು 10 ವರ್ಷದಿಂದ ಅವರನ್ನು ಚೆನ್ನಾಗಿ ಬಲ್ಲೆ. ನಾನು ಒಂದೇ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ನಾವು ಇರೋರಾದ್ರೂ ಕೂಡ ನಾನು ಆ 10 ವರ್ಷದಿಂದ ನಾವು ಅವರನ್ನು ಗಮನಿಸಿದಾಗೆ ಸರ್ ಎಷ್ಟೇ ದೊಡ್ಡ ಸ್ಥಾನದಲ್ಲಿ ಇದ್ರೂ ಕೂಡ ಬಹಳ ಒಂದು ಸರಳ ವಿನಯದ ಮೂಲಕ ಚಿಕ್ಕವರಲ್ಲಿ ದೊಡ್ಡವರಲ್ಲಿ ಇಬ್ಬರು. ಹಾಗೆ ಅವಿನಾಶ್ ಅವರಿಗೆ, ದಾಮೋದರ್ ಅವರು ಪುಷ್ಪ ನೀಡಿ ಅವರಿಗೆ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ ನಮ್ಮ ಗೌರವಾನ್ವಿತ ಸ್ಥಾಪಕ ಅಧ್ಯಕ್ಷರು. ಯಾಕಂದ್ರೆ ಬಹುತೇಕ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಅವರಿಗೆ ಬರ್ಲಿಕ್ಕೆ ಸ್ವಲ್ಪ ಅನಾನುಕೂಲ ಆಗ್ತದೆ, ಆದ್ರೂ ಕೂಡ ಬಹಳ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಎನ್ನುವಂತ ಒಂದು ಆಶಯ ಅವರದು. ಒಳ್ಳೆಯ ಒಂದು ಉಪನ್ಯಾಸವನ್ನು ಕೇಳಬೇಕನ್ನೋ ಉತ್ಸಾಹದಿಂದ ಬಂದಿದ್ದಾರೆ. ಸರ್, ನಿಮ್ಮ ಆಶೀರ್ವಾದ ನಿರಂತರವಾಗಿ ಸಂಸ್ಥೆಯ ಮೇಲೆ ಇರುವುದಕ್ಕೋಸ್ಕರ ಬಂದಿದ್ದಾರೆ ನಮ್ಮ ಸತೀಶ್ ಕೂಡ ಸರ್, ಹಾಗೆ ವೃಂದ ಮೇಡಮ್, ಹಾಗೆ ಬಂದಿರುವಂತಹ ಎಲ್ಲ ಸ್ಥಾಪಕ ಸದಸ್ಯರುಗಳಿಗೆ, ನಮ್ಮ ಗೌರವಿತ ಲಯನ್ ಬಂಧುಗಳಿಗೆ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ವಾರ್ಷಿಕ ಸಭೆ ಮಾರ್ಚ್ 25ರಂದು ಅಧ್ಯಕ್ಷರಾದ ರಾಧಾಕೃಷ್ಣ ಬಂಟ್ವಾಳ ಇವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುವ ಮನೋಜ್ ಕಣಪಾಡಿ ಇವರನ್ನು ಕ್ಲಬ್ ವತಿಯಿಂದ ಸನ್ಮಾನಿಸಲಾಯಿತು. ಶ್ರೀಯುತ ಮನೋಜ್ ಕಣಪಾಡಿಯವರು ಶುಭ ನುಡಿಗಳನ್ನಾಡಿದರು. ಹೊಸ ಸದಸ್ಯರಾದ ಮಧುಸೂದನ್ ಅಂಬೇಕಂಡು ಮತ್ತು ಪಿಯೂಷ್ ಮ್ಯಾಕ್ಸ್ ಸಿಪ್ಪೆರ ಇವರಿಗೆ ಇಂಟರ್ನ್ಯಾಷನಲ್ ಪಿನ್ ಮತ್ತು ಸದಸ್ಯತ್ವ ಪಿನ್ ನೀಡಲಾಯಿತು. ವಸಂತ್ ಕುಮಾರ್ ಶೆಟ್ಟಿ ಅವರು ಕೂಡ ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಈಗಾಗಲೇ ಅಧ್ಯಕ್ಷರು ಹೇಳಿದಾಗೆ ಮತ್ತೆ ನಮ್ಮ ಮಾತೃ ಸಂಸ್ಥೆ ಲಯನ್ಸ್ ಕ್ಲಬ್ ಮಂಗಳೂರಿಗೆ ಬಹಳವಾದ ಹತ್ತಿರದ ಒಂದು ನಂಟು. ಲಯನ್ಸ್ ಕ್ಲಬ್ ಮಂಗಳೂರಿಂದ ಪ್ರವರ್ತಿಸಲ್ಪಟ್ಟ ಈ ಸಂಸ್ಥೆ 50 ವರ್ಷಕ್ಕಿಂತ ಜಾಸ್ತಿ ಇಂದ ಸುದೃಢ ಒಂದು ಕ್ಲಬ್ ಆಗಿ ಬೆಳೆದಿದೆ. ವಿಶೇಷವಾಗಿ ಅಂದರೆ ಹಿರಿಯರು ಮತ್ತು ಹೊಸ ಸದಸ್ಯರು ಈ ಸಂಸ್ಥೆಗೆ ಒಂದು ಬೆಳೀಲಿಕ್ಕೆ ಬಹಳ ಒಂದು ಅದರ ಸ್ತಂಭವಾಗಿದ್ದಾರೆ. ಮತ್ತು ರಿಟೆನ್ಷನ್ ಈ ಕ್ಲಬ್ಬಿನ ಒಂದು ವಿಶೇಷತೆ, ಒಂದು ಸಲ ಕುಟುಂಬಕ್ಕೆ ಸೇರಿದರೆ ಬಿಡುವುದು ಬಹಳ 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 ವಿರಳ. ಅದೇ ಈ ಒಂದು ಸಂಸ್ಥೆ ನಮ್ಮ ಜಿಲ್ಲೆಗೆ ಮಾದರಿ ಸಂಸ್ಥೆಯಾಗಿ ಪ್ರತಿಯೊಂದು ಇದರಲ್ಲಿ ಮಾದರಿ ಸಂಸ್ಥೆಯಾಗಿದೆ. ಎಲ್ಲ ಕಡೆ ಹೋದಾಗ ನಮ್ಮ PMCC ವಸಂತ್ ಶೆಟ್ಟಿ ಅವರು ಕೂಡ ಹೇಳಿಕೊಂಡು ಅವರ ಕ್ಲಬ್ ಬೆಳೆದು ಬಂದ ರೀತಿ ಮತ್ತು ಅವರ ಸದಸ್ಯರು ಹೇಗೆ ಕ್ಲಬ್ಬಿನ ಮೇಲೆ ಅಭಿಮಾನದಿಂದ ಇರ್ತಾರಂತ
ಹಾಗೆ ಇನ್ನು ನಾವು ಮುಂದೆ ಕೂಡ ನಿಮ್ಮ ಕ್ಲಬ್ಬನ್ನು ಒಂದು ಮಾದರಿ ಸಂಸ್ಥೆಯಾಗಿ ನಾವು ಹೇಳಿ ಗೊತ್ತು ಬಂಟ್ವಾಳ ಹೇಗಂತೇಳಿ, ಯಾಕೆಂದರೆ ಮಂಗಳೂರು ಬಂದಿದೆ, ಎವ್ರಿವನ್ ನೋಸ್ ಅಬೌಟ್. ಇವತ್ತು ಒಂದೇ ಒಂದು ವಿಷಯ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ, ಒಂದು ಲೇಡಿ ಲಯನ್ಸ್ ಡೇ ಅಂತ. ಯಾಕೆಂದರೆ ಮೊದಲು ಎಲ್ಲರಿಗೂ ಗೊತ್ತು ಲಯನಸ್ ನೈಟ್ ಇತ್ತು. ಲಯನಸ್ ನೈಟ್ ಇರುವಾಗ ಎಲ್ಲ ಲಯನಸ್ ಅವ್ರು ಸೇರುವಾಗ ನಮ್ಮದು ಒಂದು ಯಾವಾಗಲೂ ಕ್ಲಬ್ ಒಂದು ಗಟ್ಟಿ ಇರ್ತದೆ. ಯಾಕಂದರೆ ಒಂದು ಬ್ಯಾಕಿಂಗ್ ಆಫ್ ದ ವುಮನ್ ಇಸ್ ಯಾವಾಗಲೂ ಇಂಪಾರ್ಟೆಂಟ್. ಈ ಸಂದರ್ಭದಲ್ಲಿ ನೀವು ಇವತ್ತು ಇಷ್ಟು ಅತ್ಯುತ್ತಮವಾಗಿ ನೀವು ಕಾರ್ಯಕ್ರಮ ಮಾಡಿದ್ರು. ಈ ವರ್ಷ ತಂಡದವರಿಗೆ ನಿಜವಾಗಿ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಆಗಿಯೇ ಅದನ್ನು ಮೆಂಬರ್ಸನ್ನು ಕನ್ವರ್ಟ್ ಮಾಡಿದ್ದಾರೆ. ಈಗ ನಾವು ಕೇವಲ ಲಯನ್ಸ್ ಮತ್ತು ಲಿಯೋಸ್ ಅಂತ ಲಯನ್ಸ್ ಸಂಸ್ಥೆಯಲ್ಲಿ ಇದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ನಾವು ನೋಡಿದರೆ ಸುಮಾರು 1173 ಮಹಿಳಾ ಸದಸ್ಯರು ನಾವಿದ್ದೇವೆ 4600 ಸದಸ್ಯರಲ್ಲಿ. ಸೊ ಈ ಒಂದು ಸದಸ್ಯತನ ಲೇಡಿ ಲಯನ್ಸ್ ಅಂತ ಹೇಳುವೆ, ಅದು ಒಂದು ಸದಸ್ಯತನವನ್ನು ಜಾಸ್ತಿ ಮಾಡಲಿಕ್ಕೆ ನಮ್ಮ ಲಯನ್ಸ್ ಇಂಟರ್ನ್ಯಾಷನಲ್ ಕೂಡ ಬಹಳಷ್ಟು ಅದಕ್ಕೆ ಆದ್ಯತೆ ನೀಡ್ತಾ ಇದೆ. ಅದಕ್ಕೆ ಮುಖ್ಯವಾಗಿ ನಾವು ಹೇಳಬೇಕಾದ್ರೆ ಈಗ ಕೆಲವು ವರ್ಷಗಳಿಂದ ನಾವು ಚೀಫ್ ಕೋಆರ್ಡಿನೇಟರ್ ಫಾರ್ ವಿಮೆನ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಶಿಪ್ ಎಂಬ ಒಂದು ಪೋಸ್ಟನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಇವರ ಮುಖ್ಯ ಕೆಲಸ ಏನಂತ ಹೇಳಿದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಲೇಡಿ ಲಯನ್ಸ್ ಅವರ ಸಂಖ್ಯೆಯನ್ನು ಜಾಸ್ತಿ ಮಾಡುವಂಥದ್ದು. ಸೊ ಅದೇ ರೀತಿ ಬಹಳಷ್ಟು ಇನ್ನೂ ಒಂದು ನ್ಯೂ ಲಯನ್ಸ್ ಎಂಬ ಒಂದು ಕಾರ್ಯಕ್ರಮ ಕೂಡ ನಮ್ಮ ಲಯನ್ಸ್ ಇಂಟರ್ನ್ಯಾಷನಲ್ ನಡೆಸ್ತಾ ಇದೆ. ಅದರಲ್ಲೂ ಕೂಡ ಯೂತ್ ಮತ್ತು ಸ್ಪೆಷಲಿ ಲೇಡೀಸ್ ಮೆಂಬರ್ಸ್ ಅನ್ನು ಹೆಚ್ಚಿಸುವ ಸಂಖ್ಯೆಯನ್ನು ರಾಮಕೃಷ್ಣರು ಈ ಬಂಟ್ವಾಳ ಊರಿನ ಹೆಮ್ಮೆಯ ಪುತ್ರ. ಅಲ್ಲದೆ ನನ್ನ ಮಾವನವರಾದ ಶ್ರೀಯುತ ತಲೆಮಗೂರು ನಾರಾಯಣರಾಯರು ಈ ಬಂಟ್ವಾಳದ ಪ್ರಸಿದ್ಧ ದಸ್ತಾವೇಜು ಬರಹಗಾರರು. ಆದ್ದರಿಂದ ಬಂಟ್ವಾಳ ಊರಿಗೂ ನಮ್ಮ ಮನೆಯವರಿಗೂ ಅವಿಭಾಜ್ಯ ಸಂಬಂಧ. ಅದರಲ್ಲೂ ಈ ಬಂಟ್ವಾಳ ಲಯನ್ಸ್ ಕ್ಲಬ್ಬಿಗೂ ನನ್ನ ಯಜಮಾನರಿಗೂ ಬಹಳ ಆತ್ಮೀಯವಾದ ಸಂಬಂಧ. ಅವರು ಈ ಕ್ಲಬ್ಬಿನ ಗೌರವ ಸದಸ್ಯರಾಗಿದ್ದರು. ಆ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ನನ್ನ ಪತಿಯವರು ಈ ಬಂಟ್ವಾಳ ಲಯನ್ಸ್ ಕ್ಲಬ್ಬಿನ ಮಾಡುತ್ತಿರೋ ಸೇವಾ ಕಾರ್ಯಕ್ರಮಗಳ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಡ್ತಿದ್ದರು. ಅಲ್ಲದೆ ಅವರಿಗೂ ಈ ಸಂಸ್ಥೆಯ ಗೌರವ ಸದಸ್ಯನಾಗಿರುವುದಕ್ಕೆ ತುಂಬ ಹೆಮ್ಮೆ ಪಡುತ್ತಿದ್ದರು. ಡಾಕ್ಟರ್ ವಸಂತಪಾಡಿಗರು ಹಾಗೂ ಡಾಕ್ಟರ್ ಶ್ಯಾಮಭಟ್ರು ಅವರ ಇನ್ನೂ ಹಲವರಿದ್ದಾರೆ. ನನಗೆ ಕೆಲವರು ಅಷ್ಟು ನೆನಪು ಇಲ್ಲ. ಅವರು ಬಹಳ ಆತ್ಮೀಯ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ಇಂತಹ ಸೇವಾ ಮನೋಭಾವ ಹೊಂದಿರುವವರು ಇಲ್ಲಿ ಬಹಳಷ್ಟು ಸದಸ್ಯರು ಈ ಸಂಸ್ಥೆಯಲ್ಲಿರುವುದು ಈ ಕ್ಲಬ್ಬಿನ ಒಂದು ವಿಶೇಷತೆ. ಸದಾ ಈ ಸಂಸ್ಥೆಯ ಮೇಲೆ ಇರಲಿ ಎಂಬ ಆಶಯದೊಂದಿಗೆ ನಿಮ್ಮ ಒಂದು ಬಹಳ ಪ್ರೀತಿ ಅಭಿಮಾನದಿಂದ ಇಬ್ಬರು ನನ್ನ ಎಡಬಲದಲ್ಲಿ ಇಬ್ಬರು ಮಹಿಳಾ ಮನಿಗಳು ಇದ್ದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಶೋಭೆಯನ್ನು ಕೊಟ್ಟಿದ್ದೀರಿ. ದಯವಿಟ್ಟು ನಮ್ಮ ಸಂಸ್ಥೆಯ ಒಂದು ಗೌರವವನ್ನು ತಾವುಗಳು ಸ್ವೀಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಸ್ತೇನೆ ಮೇಡಮ್. ಸಾಯಂಕಾಲ ಮಕ್ಕಳಿಗಾಗಿ ವಿಶೇಷ ಸ್ಪರ್ಧೆಯನ್ನು ಆಯೋಜಿಸಿದ್ದೆವು. ಅದನ್ನು ನೆರವೇರಿಸಿಕೊಟ್ಟಂತಹ ಪ್ರವೀಣ ಶ್ರೀನಿವಾಸರವರಿಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೇನೆ. ಮೊದಲಿಗೆ ಬಲೂನು ಸ್ಪರ್ಧೆಯಲ್ಲಿ ವಿಜೇತರು ಇಲ್ಲಿ ಬಂದು ಬಹುಮಾನವನ್ನು ಪಡೆದುಕೊಳ್ಬೇಕು. ನಿಷ್ಮಾ
ಥರ್ಮೋಕಾಲ್ ಸ್ಪರ್ಧೆ ಆಯೋಜಿಸಿದ್ದೆವು. ಅದರಲ್ಲಿ ವಿಜೇತರಾದವರು ಪೂರ್ವಿಕ್. ಥರ್ಮೋಕಾಲ್ ಸ್ಪರ್ಧೆಯಲ್ಲಿ ಪೂರ್ವಿಕ್ ರಾಧಾಕೃಷ್ಣ ಬಂಟ್ವಾಳ. ಹಾಗೂ ಮತ್ತೊಂದು ಗ್ಲಾಸ್ ಸ್ಪರ್ಧೆಯಲ್ಲಿ ಸಮನ್ಯು ಸುನೀಲ್ ಪಿ. ಮತ್ತೊಂದು ಸ್ಪರ್ಧೆಯಲ್ಲಿ 4 ಜನ ವಿಜೇತರಿದ್ದಾರೆ. ಸ್ಫಟಿಕ ಮೊದಲನೆಯ ವಿಜೇತರು ಸ್ಫಟಿಕ ಆಚಾರ್ಯ. ಈ ಲೆಟರ್ ಸ್ಪರ್ಧೆಯಲ್ಲಿ ವಿಜೇತರಾದವರು ಮೊದಲನೇದಾಗಿ ಸ್ಫಟಿಕ, ಎರಡನೇ ಬಹುಮಾನ ಸಾನ್ವಿ, ಮೂರನೇ ಬಹುಮಾನ ಸ್ಪಂದನ, ಹಾಗೂ 4ನೇ ಬಹುಮಾನ ಶ್ರೀಯಾಂಕ. ಇವತ್ತು ವಿಶೇಷವಾಗಿ 4 ಟೀಮ್ಗಳನ್ನು ಆಯೋಜಿಸಿ ಅದರ ಮೂಲಕ ನಮ್ಮ ಎಲ್ಲ ಸದಸ್ಯಗಳನ್ನು ಒಟ್ಟಿಗೂಡಿಸಿಕೊಂಡು ವಿಶೇಷವಾದ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದೆವು. ಅದರಲ್ಲಿ ಮೊದಲನೆಯ ಬಹುಮಾನವನ್ನು ಪಡೆದ ತಂಡ NISS ಹೌದು ಬೃಂದಾವನ ತಂಡದ ಎಲ್ಲ ಸದಸ್ಯರುಗಳು ವೇದಿಕೆಗೆ ಬರಬೇಕಾಗಿ ಶ್ರೀಮತಿ ಶೋಭಾ ಮಾರ್ಲರ ನಾಯಕತ್ವದಲ್ಲಿ ಶೋಭಾ ಮಾಧವ ಮಾರ್ಲರವರ ನಾಯಕತ್ವದಲ್ಲಿ ವಿಜಯ ತಂಡವನ್ನು ಗೌರವಿಸ್ತಾ ಇದ್ದೇವೆ. ತಗೊಂಡು ಹಿಂದೆ ಹೋಗಿ ಮಾಡಲ ಸರ್. ಎಸ್ ಇದು ನೋಡಿ ಫೋಟೋಗೆ ಚಪ್ಪಾಳೆ